हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। मम प्राण प्रिय पाहि माम्। मम प्राण प्रिय पाहि माम्। संजयागलो तव की पुदुमन दक्षिणेश्वर यात्रेगे परमहंसर तीर्थवाणीय पंच अमृतद पात्रेगे संजयागलो तव की पुदुमन दक्षिणेश्वर यात्रेगे गोप्त दप्तर बರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಗುಪ್ತ ದಪ್ತರ ಬರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಪ್ರಶ್ನ ವರ್ಷವ ಕರೆಯುತ್ತೀರ್ಪ ನರೇಂದ್ರ ವಾದವನಾಲಿತೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಇತ್ತ ಮತ್ತ ಗಿರೀಶ ಘೋಷನ ಚಂದ್ರ ಚಿತ್ತದಿ ಕೈಯುವೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ
तव कथामृतम् तप्तजीवनम् कविभिरीडितम् कल्मषापहम् श्रवणमङ्गलम् श्रीमदाततम् कृष्ण भुवि गृह्णन्ति ते भूरिदा जना। ರಾಮ, ಕೃಷ್ಣ ಇತ್ಯಾದಿ ಅವತಾರಗಳು ಕೂಡ ಬೋಧನೆಯನ್ನು ನೀಡಿದರು. ಅವರು ಇಡೀ ವಿಶ್ವವನ್ನೇ ಪ್ರೀತಿಸಿದವರೇ ನಿಜ. ಆದರೆ ಅಲ್ಲಿಯೂ ಕೂಡ ಒಂದು ಬಗೆಯ ಏಕಪಕ್ಷವನ್ನ ನಾವು ಕಾಣಬಹುದಾಗುತ್ತೆ. ಆದರೆ ರಾಮಕೃಷ್ಣರೊಂದಿಗೆ ಬಂದಂತಹ ಶ್ರೀಮಾತೆ ಶಾರದಾದೇವಿಯವರು ಇಡೀ ಜಗತ್ತಿನ ಜನರೆಲ್ಲ ನನ್ನ ಮಕ್ಕಳು ಅಂತ, ಅವರು ಇವರು ಅಂತ ಹೇಳ್ತಕ್ಕಂಥ ಯಾವುದೇ ಬಗೆಯ ಭೇದವನ್ನು ಕೂಡ ತೋರಿಸದೆ ಎಲ್ಲರೂ ನನ್ನ ಮಕ್ಕಳು, ಇವರ್ಯಾರೂ ಕೆಟ್ಟು ಹೋಗಬಾರದು, ಚೆನ್ನಾಗಬೇಕು, ಆನಂದದಿಂದ ಜೀವನವನ್ನು ಸಾರ್ಥಕಪಡಿಸಿಕೊಳ್ಬೇಕು ಅಂತ ಹೇಳ್ತಕ್ಕಂತಹ ಅತ್ಯಂತ ನಿಸ್ವಾರ್ಥವಾದ ಪ್ರೇಮವನ್ನು ಆ ಬಗೆಯಿಂದ ಪ್ರಕಟಿಸಿದ್ದಾರೆ. ಈ ಬಗೆಯ ನಿಸ್ವಾರ್ಥ ನಿಷ್ಕಪಟ ನಿಷ್ಕಲ್ಮಶ ಪ್ರೇಮದ ಕರೆಗೆ ಹೋಗೊಳ್ಳದೆ ಇರುವಂತಹ ಜೀವಿಯೇ ಇಲ್ಲ. ಅವತಾರ ಪುರುಷರೆಲ್ಲರೂ ಕೂಡ ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಮನುಷ್ಯರಿಂದ ಹಿಡಿದು ಪ್ರಾಣಿ ಪಕ್ಷಿಗಳವರೆಗೂ ಕೂಡ ಎಲ್ಲರನ್ನೂ ಆಕರ್ಷಿಸಿದವರು. ಉದಾಹರಣೆಗೆ ಶ್ರೀಕೃಷ್ಣ ಕೊಳ್ಳು ಬಾರಿಸಲು ಶುರು ಮಾಡಿದ ಅಂತ ಹೇಳಿದ್ರೆ ಆ ನವಿಲುಗಳು, ಅಳಿಲುಗಳು, ಜಿಂಕೆಗಳು, ಹಸುಗಳು ಇತ್ಯಾದಿ ಎಲ್ಲ ಬಂದು ಸೇರಿಕೊಳ್ತಕ್ಕಂಥದ್ದನ್ನು ನಾವು ನೋಡ್ತೀವಿ, ಮನುಷ್ಯರು ಮಾತ್ರವಲ್ಲದೆ. ಈ ಬಗೆಯಿಂದ ಅವರಲ್ಲಿ ಪ್ರೇಮ ಅಂತ ಹೇಳ್ತಕ್ಕಂತಹದ್ದು ಉಕ್ಕಿ ಹರಿಯುವುದಕ್ಕೆ ಪ್ರಾರಂಭವಾಗುತ್ತದೆ. ಆ ಪ್ರೇಮ ಅಂತ ಹೇಳ್ತಕ್ಕಂತಹದ್ದು ಅತ್ಯಂತ ಅಪೂರ್ವವಾದದ್ದು. ನಮ್ಮ ನಿತ್ಯ ಜೀವನದಲ್ಲಿ, ನಮ್ಮ ಮಾನುಷ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಈ ಪ್ರೇಮವನ್ನು ನಾವು ಕಾಣ್ತಾ ಇದ್ದೇವೆ. ಪ್ರತಿಯೊಬ್ಬರಲ್ಲೂ ಕೂಡ ಸ್ವಾರ್ಥ, ತಮ್ಮ ಸ್ವಾರ್ಥವನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ನಮ್ಮೊಡನೆ ಏನೋ ಒಂದಿಷ್ಟು ವ್ಯವಹಾರವನ್ನು ಅವರು ಮಾಡ್ತಾರೆಯೇ ವಿನಃ ಕೇವಲ ನಮಗಾಗಿಯೇ ಅವರೇನೋ ಮಾಡ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥ ವ್ಯಕ್ತಿಯೊಬ್ಬರನ್ನು ತೋರಿಸಿ ಅವ್ರನ್ನ ಯಾಕೆ ಕೇಳೋದು? ನಾವಾದರೂ ಎಂಥದ್ದು. ಮತ್ತೆ ನಾವೂ ಅಷ್ಟೇನೆ, ನಾವು ಇನ್ನೊಬ್ಬರಿಂದ ಎಷ್ಟು ಗಿಟ್ಟಿಯಿತು, ಏನು ಗಿಟ್ಟಿಯಿತು, ಯಾವಾಗ ಎಷ್ಟು ಅಂತ ಅನ್ನೋ ಲೆಕ್ಕಾಚಾರದಲ್ಲೇ ಪ್ರತಿಯೊಬ್ಬರ ಸಹವಾಸವನ್ನು ಮಾಡ್ತಾ ಇರ್ತೇವೆ. ಈ ಬಗೆಯ ಕೊಡು ಪಡೆಯುವಂತಹ ಅಥವಾ ಪಡೆಯುವ ಇರಾದೆಯೇ ಅಧಿಕವಾಗಿರುವಂತಹ ವ್ಯವಹಾರದಲ್ಲಿ ನಿಜವಾದ ಪ್ರೀತಿ ಅಂತ ಹೇಳ್ತಕ್ಕಂತಹದ್ದಿಲ್ಲ. ಅಂತಹ ಒಂದು ಪರಿಪೂರ್ಣವಾದಂತಹ ಪ್ರೇಮ ಸಾಗರ ಶ್ರೀರಾಮಕೃಷ್ಣರ ಮೂಲಕ ಹರಿದಾಡ್ತಾ ಇದೆ. ಅದರ ಪರಿಣಾಮವನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ಗುರುದಾಸ್ ಅಂತ ಹೇಳ್ತಕ್ಕಂಥ ಒಬ್ಬ ವ್ಯಕ್ತಿ ಉಥಲೇಚೆ ಪ್ರೇಮ ಪಾರಾವಾರ್ ಆಯ್ನ ಚುಟೆ ಭವೇರ್ ಮುಟೆ ಅಂತನೂ ಒಂದು ಹಾಡು ಬರೆದಿದ್ದಾನೆ, ಬಹಳ ಚೆನ್ನಾಗಿದೆ ಬಂಗಾಳಿಯಲ್ಲಿ. ಪ್ರೇಮ ಸಮುದ್ರ ಅಂತ ಹೇಳ್ತಕ್ಕಂಥದ್ದು ಉಕ್ಕಿ ಹರಿತಾ ಇದೆ. ಬನ್ನಿ ಎಲ್ಲರೂ ಕೂಡ ನಿಮ್ಮ ಆ ಸಂಸಾರದ ಕಂತೆಯನ್ನ ಅತ್ತ ಕಡೆಗೆ ಬದಿ ಒಗೆದು ಇತ್ತ ಕಡೆಗೆ ಬನ್ನಿ. ಭಾಷೆಯೇ ದೇನ ಮಾಥಾರ ಭಾರ್, ನಿಮ್ಮ ತಲೆಯ ಎಲ್ಲ ಭಾರವನ್ನು ಕೂಡ ಹೋಗಲಾಡಿಸಿಕೊಂಡು ಆನಂದ ಪಡಿ. ಲೆಗೆಚೆ ಬೋঝা ತಾರ್ ಹೊಯಚೆ ಸೋಜಾ, ಜಾರ್ ಲೆಗೆಚೆ ಬೋঝা तार होएचे सोजा, बोजा बोजीर बूंज की फिले मार छे शे मोजा, तो ये रोइली बशे बोजार आशे ಕೊರ್ಬಿ ಶೇಷೆ ಹಾಹಾಕಾರ ಅಂತಂದ್ರೆ, ಯಾರು ತಮ್ಮ ಭಾರವನ್ನ ಹತ್ತು ಕಡೆಗೆ ಒಗೆದು ಈ ಪ್ರೇಮ ಸಮುದ್ರದಲ್ಲಿ ಈಜಾಡೋದಕ್ಕೋಸ್ಕರ ಬರ್ತಾರೋ ಅವರು ಅತ್ಯಂತ ಹಗುರವಾಗಿ ಓಡಿ ಬರ್ತಾರೆ. ಯಾತಕ್ಕೆ ಅಂತ ಹೇಳಿದ್ರೆ ಅವರು ತಮ್ಮ ಭಾರವನ್ನ ಹತ್ತು ಕಡೆಗೆ ಎಸ್ದು ಬಿಟ್ಟಿದ್ದಾರೆ. ಈ ರೀತಿಯಲ್ಲಿ ಮಾಡಬೇಕಾದ್ದೇ ನ್ಯಾಯ. ಒಂದು ವೇಳೆ ನೀವು ನಿಮ್ಮ ಭಾರವನ್ನು ಇನ್ನೂ ತಲೆ ಮೇಲೆ ಇಟ್ಕೊಂಡೇ ಕುಳಿತಿದ್ರೆ, ಅದು ಬೇಕು ನಮಗೆ ಅಂತೆ ಹಳೆ ಕಂತೆ ಅಂತ ಹೇಳ್ತಕ್ಕಂಥ ಆ ಪ್ರೀತಿಯನ್ನು ಇಟ್ಕೊಂಡ್ರೆ ಮತ್ತು ಹೊತ್ಕೊಂಡಿದ್ರೆ ಪರಿಣಾಮದಲ್ಲಿ ನೀವು ದುಃಖವನ್ನು ಅನುಭವಿಸಬೇಕಾಗ್ತದೆ. ಶೇಷೆ ಅಂತಂದ್ರೆ ಅಂತ್ಯದಲ್ಲಿ ಹಾಹಾಕಾರ ಮಾಡಬೇಕಾಗ್ತದೆ. ಇಂತಹ ಒಂದು
ಅಮೃತ ಸಮುದ್ರ ಉಕ್ಕಿ ಹರಿದಿದೆ, ಬನ್ನಿ ಇದರಲ್ಲಿ ನೀವು ಮಿಂದು ಪುನೀತರಾಗಿ. ಪ್ರೇಮ ಸಾಗರೇ ಭಾಷೆಯೇ ದೇನಾಗಾ. ಈ ಪ್ರೇಮ ಸಾಗರದಲ್ಲಿ ಮುಳುಗಿಸಿ ನಿಮ್ಮ ಶರೀರವನ್ನು ಪವಿತ್ರಗೊಳಿಸಿಕೊಳ್ಬೇಕು. ಜಾಬಿ ಭೇಷೆ ಅಮೋನ್ ದೇಶೆ ಜಾರ್ ಪಾಶೆ ನಾಯಿಗ. ಈ ಒಂದು ಪ್ರೇಮ ಸಾಗರದಲ್ಲಿ ನೀವು ಶರೀರವನ್ನು ಕೂಡ ಮುಳುಗಿಸಿ ಸ್ನಾನ ಮಾಡಿದ್ದೆ ಆದ್ರೆ ಎಲ್ಲಿಗೆ ಹೋಗ್ತೀರಿ ಅಂತಂದ್ರೆ, ಎಲ್ಲಿ ದೇಹವೇ ಇಲ್ವೋ, ಎಲ್ಲಿ ಈ ದೇಹದ ರಗಳಿಯೇ ಇಲ್ವೋ ಅಂತ ಜ್ಯೋತಿರ್ಮಯವಾದ ಲೋಕಕ್ಕೆ ಹೋಗ್ತೀರಿ. ಅಲ್ಲಿ ಚಂದ್ರ ಸೂರ್ಯ ಧ್ವಂಸ ಹೊಲೆವೋ ನಾಯಿ ಹೋಯ್ನ ಶತ ಅಂಧಕಾರ. ಅಲ್ಲಿ ಸೂರ್ಯಚಂದ್ರರು ನಾಶ ಹೊಂದಿದರೂ ಕೂಡ ಕತ್ತಲು ಮಾತ್ರ ಆಗೋದೇ ಇಲ್ಲ. ಸೂರ್ಯಚಂದ್ರರೇ ಇಲ್ಲದಿದ್ರೂ ಕೂಡ ಅಲ್ಲಿ ಕತ್ತಲು ಅಂತ ಹೇಳ್ತಕ್ಕಂಥದ್ದು ಇಲ್ಲ. ಶೇತಾಯ್ ಶೋಭಿ ಉಲ್ಟಾ ಢಂಗ್, ಶೋತಾಯ್ ಶೋಭಿ ಉಲ್ಟಾ ಡಂಗ್. ಅಲ್ಲಿ ಎಲ್ಲ ಕಥೆಯೆಲ್ಲ ಉಲ್ಟಾ. ನಮ್ಮ ಮಾನುಷ ಲೋಕದ ಕಥೆಯೇ ಬೇರೆ, ಅಲ್ಲಿಯ ಕಥೆಯೇ ಬೇರೆ. ಇಲ್ಲಿ ನಮ್ದೆಲ್ಲ ನಯ ನಾಜುಕು ರೀತಿ ನೀತಿ ರಿವಾಜು ಇದ್ಯಾವುದೂ ಕೂಡ ಅಲ್ಲಿ ಇಲ್ಲ. ಅಲ್ಲಿ ಆನಂದ ಒಂದೇ, ಅಲ್ಲಿ ಆನಂದದ ಭಾಷೆ ಒಂದೇ. ಶೇತಾಯಿ ಕಾಲೋ ಶೇತಾಯಿ ಶಾದಾ ಬೋಜ್ಬಿ ಕಿ ಬಾಯ್ ರಾಂಗ್. ಅಲ್ಲಿ ಕಪ್ಪು, ಅಲ್ಲಿ ಕೆಂಪು, ಅಲ್ಲಿ ಬಿಳಿದು, ಅಲ್ಲಿಯ ಬಣ್ಣ ಏನ್ ಹೇಳ್ತೀರಿ? ಓತೋರ್ ಕಾರ್ಯ ಕಾರಣೋ ಶುಭ ಅಕಾರಣ. ಅಲ್ಲಿ ಕಾರ್ಯಕಾರಣಗಳ ಸಂಬಂಧ ಅಂತ ಹೇಳ್ತಕ್ಕಂಥದ್ದು ಇಲ್ವೇ ಇಲ್ಲ. ಕಾರ್ಯಕಾರಣಗಳ ಸಂಬಂಧ ಅಂತ ಹೇಳ್ತಕ್ಕಂಥದ್ದು ಈ ಕರ್ಮಭೂಮಿಯಲ್ಲಿ ಮಾತ್ರ ಇದೆ. ನಾಯಿ ತಥಾಯ್ ತಾರ ಅಧಿಕಾರ. ಈ ಕರ್ಮದ ಅಧಿಕಾರ ಅಂತ ಹೇಳ್ತಕ್ಕಂಥದ್ದು ಅಲ್ಲಿ ಇಲ್ಲ. ಈ ಕರ್ಮ ಇಂಥ ಕರ್ಮದಿಂದ ಇಂಥ ಒಂದು ಪರಿಣಾಮ ಆಗಲೇಬೇಕು ಅಂತ ಹೇಳ್ತಕ್ಕಂಥ ನಿಯಮ ಅಲ್ಲಿ ಇಲ್ಲ. ಅಲ್ಲಿ ಯಾವಾಗ ತಲುಪಿದುವೋ ನಮ್ಮೆಲ್ಲ ಕರ್ಮದ ಕಂತೆಗಳು ಕೂಡ ಇತ್ತ ಕಡೆಗೆ ಸರಿದುವು ಅಂತ ಅರ್ಥ. ಗುರುದಾಸ್ ಕೇಂದೇ ಬೋಲೆ ತಾಯಿ, ಅದನ್ನೇ ಈ ಗುರುದಾಸ ಅಂತ ಹೇಳ್ತಕ್ಕಂಥವನು ಅತ್ತು ಕರೆದು ಹೇಳ್ತಾ ಇದ್ದಾನೆ. ಆರ್ ವಿಚಾರೇ ಕಾಜ್ ನಾಯಿ. ಇನ್ನು ಈ ವಿಚಾರದಿಂದ ಹಾಗೋ ಹೀಗೋ ಬ್ರಹ್ಮ ಸತ್ಯವೋ ಜಗನ್ಮಿತ್ಯವೋ ಇತ್ಯಾದಿ ವಿಚಾರ, ಅಥವಾ ದೇವರು ಹಾಗಿದ್ದಾನೋ ಹೀಗಿದ್ದಾನೋ ಅಂತ ಹೇಳ್ತಕ್ಕಂಥ ವಿಚಾರ, ಈ ವಿಚಾರದಿಂದ ಏನು ಪ್ರಯೋಜನವಿಲ್ಲ, ಅದು ಕೆಲಸಕ್ಕೆ ಬರೋದಿಲ್ಲ. ಭೋಜಾ ಭೋಜಿ ಅನೇಕ ಹೋಲು. ಇಲ್ಲಿವರೆಗೆ ಹಲವಾರು ತಿಳ್ಕೊಳ್ಳುವಂತಹದ್ದು, ತಿಳಿಸುವಂತಹದ್ದು, ಬೋಧನೆ ಮಾಡುವಂತಹದ್ದು, ಪ್ರವಚನ ಮಾಡುವಂತಹದ್ದು ಕೇಳುವಂತ ಬೇಕಾದಷ್ಟು ಆಗೋಯ್ತು. ಇನ್ಮೇಲೆ ಅದನ್ನೆಲ್ಲ ಬಿಟ್ಬಿಟ್ಟು ಸೋಜಾಯ್ ಚಲೋ ಭಾಯ್, ನಿರಾತಂಕವಾಗಿ ನಿರಾಳವಾದಂತಹ ಬುದ್ಧಿಯಿಂದ ಎಲ್ಲ ಬಗೆಯ ಇತರ ಆಲೋಚನೆಗಳನ್ನು ಕೂಡ ಬಿಟ್ಟು ನಿರಾತಂಕವಾಗಿ ಆನಂದದಿಂದ ಆ ಆನಂದ ಸಮುದ್ರದ ಕಡೆಗೆ ಹೋಗು. ರಾಮಕೃಷ್ಣ ಅಮಾರ ಪ್ರೇಮೇರ ಪಾಥಾರ್. ಆ ರಾಮಕೃಷ್ಣನೇ ನಮ್ಮ ಪ್ರೇಮದ ದಾರಿ. ಆ ಪ್ರೇಮವೂ ಅವನೇ. ಆ ಪ್ರೇಮಕ್ಕೂ ಹೋಗತಕ್ಕಂಥ, ಆ ಪ್ರೇಮ ಸಮುದ್ರಕ್ಕೆ ಹೋಗತಕ್ಕಂಥ ದಾರಿಯೂ ಕೂಡ ಪ್ರೇಮದಿಂದ ಕೂಡಿದೆ. ಅದು ದಾರಿಯೂ ಕೂಡ ಪ್ರೇಮಮಯವಾಗಿದೆ. ರಾಮಕೃಷ್ಣ ರಾಮಕೃಷ್ಣ ಅಂತ ಹೇಳಿ ಆ ಕೂಗಿ ಕರೆದು ಹೋಗ್ತಾ ಇತ್ತು ಅಂತ ಹೇಳಿದ್ರೆ ಅದೇ ಪ್ರೇಮಮಯವಾದಂತಹ ಮಾರ್ಗ. ಡೂಬ್ಲೆ ಹೋವಿ ಭವ ಪಾರ್. ಆ ಸಮುದ್ರದಲ್ಲಿ ಮುಳುಗಿದ ತಕ್ಷಣವೇ ಭವ ನಾಶವಾಗಿ ಬಿಡ್ತದೆ. ಎಲ್ಲ ಬಗೆಯ ಜಂಜಾಟ ಅಂತ ಹೇಳ್ತಕ್ಕಂಥ ಅದು ನಿಂತು ಹೋಗಿಬಿಡ್ತದೆ. ಉತ್ಲೆ ಪ್ರೇಮ ಪಾರವಾ उथले चे प्रेम पारावार. 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 तोरा आय न छूटे भवेर मोटे भाषिए देना मातार भार. तोरा आय न छूटे भवेर मोटे भाषिए देना मातार भार. उतले चे प्रेम पारावार. उतले चे प्रेम पारावार. जार लेगे छे बोजा तार होए छे सोजा. जार लेगे छे बोजा
বঞ্চকি ফেলে মারছে সে মজা তুই রইলি বসে বোঝার আসে করবি শেষে হাহাকার তুই রইলি বসে বোঝার আসে করবি শেষে হাহাকার উতলেছে প্রেম পারাওয়ার উতলেছে প্রেম পারাওয়ার প্রেম সাগরে ভাসিয়ে দেন গা প্রেম সাগরে ভাসিয়ে দেন গা যাবি ভেসে এমন দেশে যার পাশে নায়িকা ওরে চন্দ্র সূর্য ধ্বংস হলেও হয় না সেটা অন্ধকার ওরে চন্দ্র সূর্য ধ্বংস হলেও হয় না সেটা অন্ধকার উতলেছে প্রেম পারাওয়ার উতলেছে প্রেম পারাওয়ার উতলেছে প্রেম পারাওয়ার উতলেছে প্রেম পারাওয়ার সেটাই সবই উল্টা ডান সেটাই সবই উল্টা ডান সেটাই সবই উল্টা ডান সেটাই সবই উল্টা ডান সেটাই কালো সেটাই সাদা বুঝবি কি ভাই রং ও তোর কার্য কারণ সব অকারণ তাই তো তাই তার অধিকার ও তোর কার্য কারণ সব অকারণ নাই তো তাই তার অধিকার উতলেছে প্রেম পারাওয়ার উতলেছে প্রেম পারাওয়ার পারাওয়ার উতলেছে প্রেম পারাওয়ার গুরুদাস কেঁদে বলে তাই আর বিচারে কাজ নাই গুরুদাস কেঁদে বলে তাই আর বিচারে কাজ নাই বোঝা বুঝি অনেক হলো সোজায় চলো ভাই রামকৃষ্ণ আমার প্রেমের পাতা ডোবলে অবিভব পার রামকৃষ্ণ আমার প্রেমের পাতার ডোবলে অবিভব পার উতলেছে প্রেম পারাওয়ার উতলেছে প্রেম পারাওয়ার উতলেছে প্রেম পারাওয়ার উতলেছে প্রেম পারাওয়ার তোরা আয় না ছোটে ভবের মুটে ভাসিয়ে দেনা মাথার ভার তোরা আয় না ছুটে ভবের মুটে ভাসিয়ে দেনা মাথার ভার উতলে
चे प्रेम पारावार, उतले 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 चे प्रेम पारावार. 11ನೇ ಮಾರ್ಚ್ 1883ನೇ ಫಾಲ್ಗುಣ ಶುಕ್ಲ ದ್ವಿತೀಯ ಭಾನುವಾರ. ಮಾಸ್ಟರ್ ಮಹಾಶಯ ಬರಿತಾನೆ, ಇಂದು ಪರಮಹಂಸರು ಹುಟ್ಟಿದ ದಿನ. ಅವರ ಅಂತರಂಗ ಭಕ್ತರು ಅವರ ಜನ್ಮ ಮಹೋತ್ಸವವನ್ನು ಕಾಳಿ ದೇವಾಲಯದಲ್ಲಿ ನಡೆಸಬೇಕು ಅಂತ ನಿಶ್ಚಯ ಮಾಡಿಕೊಂಡಿದ್ದಾರೆ. ಭಕ್ತರು ಪ್ರಾತಃ ಕಾಲದಿಂದಲೇ ಒಬ್ಬೊಬ್ಬರಾಗಿ ಬಂದು ಸೇರ್ತಾ ಇದ್ದಾರೆ. ದೇವಾಲಯಗಳಲ್ಲಿ ಸುಪ್ರಭಾತ ಮಂಗಳಾರತಿ ಮುಗಿದ ನಂತರ ನಾಬತ್ ಖಾನೆಯಿಂದ ಉದಯರಾಗದ ಮಧುರ ನಾಗಸ್ವರ ಕೇಳಿ ಬರ್ತಾ ಇದೆ. ವಸಂತ ಕಾಲವಾದ್ರಿಂದ ವೃಕ್ಷ ಲತೆ ಬಳ್ಳಿಗಳೆಲ್ಲ ಚಿಗುರು ಹೂಗಳಿಂದ ಕೂಡಿ ಹೊಸ ಉಡುಗೆ ತೊಡುಗೆಗಳನ್ನು ತೊಟ್ಟಿಕೊಂಡಿವೆ. ಇಂದಿನ ದಿನ ಒಂದು ದೊಡ್ಡ ಭಾಗ್ಯೋದಯದ ದಿನವಾದ್ದರಿಂದ ಭಕ್ತರ ಹೃದಯ ಆನಂದದಿಂದ ತುಂಬಿ ನಲಿದಾಡ್ತಾ ಇದೆ. ಯಾವ ಕಡೆಗೆ ದೃಷ್ಟಿ ಹಾಕಿದರೂ ಆನಂದ ಅನ್ನುವುದು ಚಿಮ್ಮಿ ಹೊರಹೊಮ್ಮತಾ ಇದೆ ಅಂತ ಮಾಸ್ಟರ್ ಮಹಾಶಯ ಮುಂದೆ ಬರೀತಾನೆ. ಮಾಸ್ಟರ್ ಮಹಾಶಯ ಪ್ರಾತಃ ಕಾಲವೇ ಬಂದು ನೋಡಿದಾಗ ಪರಮಹಂಸರು ಆನಂದದಿಂದ ಭವನಾಥ, ರಾಖಾಲ, ಕಾಳಿಕೃಷ್ಣ ಇವರೊಡನೆ ಮಾತುಕತೆ ಆಡ್ತಾ ಇರುವುದು ಕಣ್ಣಿಗೆ ಬಿತ್ತು. ಮಾಸ್ಟರ್ ಮಹಾಶಯ ಕೊಠಡಿಗೆ ಬಂದೊಡನೆ ಪರಮಹಂಸರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದ. ಶ್ರೀರಾಮಕೃಷ್ಣರು ಮಾಸ್ಟರಿಗೆ ಹೇಳಿದರು, ಬಂದೆಯಾ, ಬಹಳ ಸಂತೋಷ. ಹೀಗೆ ಹೇಳ್ತಾ ಬಳಿಕ ಭಕ್ತರಿಗೆ ಹೇಳ್ತಾರೆ, ಲಜ್ಜೆ, ಭಯ, ದ್ವೇಷ ಇವು ಮೂರೂ ಇರಕೂಡದು. ಈ ದಿನ ಇಲ್ಲಿ ಆನಂದ ಬಹಳವಾಗಿ ತುಂಬಿ ತುಳುಕಲಾರಂಭಿಸಿದೆ. ಆದರೆ ಯಾರು ಭಗವನ್ ನಾಮದಿಂದ ಮತ್ತರಾಗಿ ನೃತ್ಯ ಗೀತೆಗಳಲ್ಲಿ ಭಾಗವಹಿಸೋಲ್ಲರೋ ಅಂತಹ ನೀಚರಿಗೆ ಎಂದಿಗೂ ಭಗವಂತನು ಸಾಕ್ಷಾತ್ಕಾರ ದೊರಕದು. ಭಗವದ್ ವಿಷಯವಾಗಿ ಲಜ್ಜೆ ಏಕೆ, ಭಯವೇಕೆ? ಎಲ್ಲಿ ಈಗ ನೀವೆಲ್ಲರೂ ಕೂಡಿ ಹಾಡಿ ಅಂತ ಹೇಳಿದಾಗ ಭವನಾಥ ಮತ್ತು ಆತನ ಸ್ನೇಹಿತ ಕಾಳಿಕೃಷ್ಣ ಹಾಡಲಾರಂಭಿಸಿದ್ದಾರೆ. ಧನ್ಯ ಧನ್ಯವಿದೆ ಸುದಿನ ನಾವೆಲ್ಲರೂ ಸೇರುವ, ಧನ್ಯ ಧನ್ಯವಿದೆ ಸುದಿನ ನಾವೆಲ್ಲರೂ ಸೇರುವ, ಪುಣ್ಯ ಭೂಮಿ ಭಾರತೀಯಲಿ, ಪುಣ್ಯ ಭೂಮಿ ಭಾರತೀಯಲಿ ನಿನ್ನ ಸತ್ಯ ಧರ್ಮಗಳನ್ನು ಈ ದಿನವೇ ಸಾರುವ, ಧನ್ಯ ಧನ್ಯವಿದೆ ಸುದಿನ ನಾವೆಲ್ಲರೂ ಸೇರುವ, ಧನ್ಯ ಧನ್ಯವಿದೆ ಸುದಿನ ನಾವೆಲ್ಲರೂ ಸೇರುವ. ಎದೆ ಎದೆಯು ನಿನ್ನ ಧಾಮ, ಎದೆ ಎದೆಯು ನಿನ್ನ ಧಾಮ, ನಿನ್ನ ಪುಣ್ಯ ಮಧುರ ನಾಮ, ಎದೆ ಎದೆಯು ನಿನ್ನ ಧಾಮ, ನಿನ್ನ ಪುಣ್ಯ ಮಧುರ ನಾಮ, ದಿಗ್ದಿಸೆಗಳ ತುಂಬಿದೆ,
ಸಿದ್ಧಿಸೆಗಳ ತುಂಬಿದೆ ಭಕ್ತವೃಂದ ನಿನ್ನ ಪಾರ ಮಹಿಮೆಯನ್ನು ಸಾರಿದೆ ಭಕ್ತವೃಂದ ನಿನ್ನ ಪಾರ ಮಹಿಮೆಯನ್ನು ಸಾರಿದೆ ಧನ್ಯ ಧನ್ಯವಿದೆ ಸುದಿನ ನಾವೆಲ್ಲರೂ ಸೇರುವ ಧನ್ಯ ಧನ್ಯವಿದೆ ಸುದಿನ ನಾವೆಲ್ಲರೂ ಸೇರುವ ನಾವೆಂದಿಗೂ ಬಯಸೆವಯ್ಯ ನಾವೆಂದಿಗೂ ಬಯಸೆವಯ್ಯ ಜನಧನಾದಿ ಗೌರವ ನಾವೆಂದಿಗೂ ಬಯಸೆವಯ್ಯ ನಾವೆಂದಿಗೂ ಬಯಸೆವಯ್ಯ ಜನಧನಾದಿ ಗೌರವ ನಮಗಿಲ್ಲವ ಅನ್ಯ ಕಾಮ ನಮಗಿಲ್ಲವ ಅನ್ಯ ಕಾಮ ಆತರಾಗಿ ಬಂದೆವಿಲ್ಲಿ ನಂಬಿ ನಿನ್ನ ಪಾದವ ಆತರಾಗಿ ಬಂದೆವಿಲ್ಲಿ ನಂಬಿ ನಿನ್ನ ಪಾದವ ಧನ್ಯ ಧನ್ಯವಿದೆ ಸುದಿನ ನಾವೆಲ್ಲರೂ ಸೇರುವ ಧನ್ಯ ಧನ್ಯವಿದೆ ಸುದಿನ ನಾವೆಲ್ಲರೂ ಸೇರುವ ನಿನ್ನ ಪಾದ ಅಮೃತ ನಿಲಯ ನಿನ್ನ ಪಾದ ಅಮೃತ ನಿಲಯ ನಮಗಿಲ್ಲವ ಮರಣ ಭಯ ನಿನ್ನ ಪಾದ ಅಮೃತ ನಿಲಯ ನಮಗಿಲ್ಲವ ಮರಣ ಭಯ ಜಯತು ಜಯತು ನಿರ್ಭಯ ಧನ್ಯ ಧನ್ಯವಿದೆ ಸುದಿನ ನಾವೆಲ್ಲರೂ ಸೇರುವ ಧನ್ಯ ಧನ್ಯವಿದೆ ಸುದಿನ ನಾವೆಲ್ಲರೂ ಸೇರುವ ಪುಣ್ಯ ಭೂಮಿ ಭಾರತೀಯಲಿ ಪುಣ್ಯ ಭೂಮಿ ಭಾರತೀಯಲಿ ಸಣ್ಣ ಸತ್ಯ ಧರ್ಮಗಳನ್ನು ಈ ದಿನವೇ ಸಾರುವ ಧನ್ಯ ಧನ್ಯವಿದೆ ಸುದಿನ ನಾವೆಲ್ಲರೂ ಸೇರುವ ಧನ್ಯ ಧನ್ಯವಿದೆ ಸುದಿನ ನಾವೆಲ್ಲರೂ ಸೇರುವ ಪರಮಹಂಸರು ಅಂಜಲಿ ಬದ್ಧರಾಗಿ ಈ ಹಾಡನ್ನ ಕೇಳ್ತಾ ಇದ್ದಂತೆಯೇ ಅವರ ಮನಸ್ಸು ಭಾವರಾಜ್ಯಕ್ಕೆ ಹೋಗಿ ಅಲ್ಲಿ ವಿಹರಿಸಲಾರಂಭಿಸಿದೆ. ಪರಮಹಂಸರ ಮನಸ್ಸು ಒಣಗಿದ ಬೆಂಕಿಯ ಕಡ್ಡಿಯ ಹಾಗೆ, ಅದು ಗೀಚಿದೊಡನೆಯೇ ಹತ್ತಿಕೊಂಡು ಬಿಡುತ್ತದೆ. ಅವರು ಬಹಳ ಹೊತ್ತಿನವರೆಗೆ ಧ್ಯಾನಸ್ಥರಾಗಿಯೇ ಇದ್ದು ಬಿಟ್ಟರು. ಸ್ವಲ್ಪ ಹೊತ್ತಾದ ನಂತರ ಕಾಳಿ ಕೃಷ್ಣ ಭವನಾಥನ ಕಿವಿಗೆ ಏನನ್ನೋ ಪಿಸುಗುಟ್ಟಿದ. ನಂತರ ಆತ ಪರಮಹಂಸರಿಗೆ ಪ್ರಣಾಮ ಮಾಡಿ ಹೊರಟೋದಕ್ಕೆ ಸಿದ್ಧನಾದ. ಪರಮಹಂಸರು ವಿಸ್ಮಯಗೊಂಡು ಆತನನ್ನು ಕೇಳುತ್ತಿದ್ದಾರೆ, ಎಲ್ಲಿಗೆ ಹೋಗುತ್ತಿದ್ದೀಯೇ? ಭವನಾಥ ಹೇಳಿದ, ಆತನಿಗೆ ಸ್ವಲ್ಪ ಕೆಲಸವಿದೆ, ಅದಕ್ಕಾಗಿ ಹೋಗುತ್ತಿದ್ದಾನೆ. ಶ್ರೀರಾಮಕೃಷ್ಣರು, ಏನದು? ಭವನಾಥ,
ವರಾಹನಗರದಲ್ಲಿರುವ ಶ್ರಮಜೀವಿಗಳ ಶಿಕ್ಷಣಾಲಯಕ್ಕೆ ಹೋಗುತ್ತಿದ್ದಾನೆ. ಆಗ ಶ್ರೀರಾಮಕೃಷ್ಣರು ಹೇಳಿದರು, ಇದು ಆತನ ದುರದೃಷ್ಟ. ಇಂದು ಇಲ್ಲಿ ಆನಂದ ವಾಹಿನಿಯೇ ಹರಿಯಲಾರಂಭಿಸಿದೆ. ಅದರಲ್ಲಿ ಆತ ಭಾಗಿಯಾಗಬಹುದಾಗಿತ್ತು. ಎಂಥ ದುರದೃಷ್ಟಶಾಲಿ ಅಂದ್ಬಿಟ್ರು. ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಈ ಮಾತು. ಶ್ರೀರಾಮಕೃಷ್ಣರ ಜನ್ಮದಿನೋತ್ಸವ ಅಂತ ಹೇಳಿದ್ರೆ ಜನರೆಲ್ಲರೂ ಅವರ ದಿವ್ಯತೆಯನ್ನು ಗುರುತಿಸಿ ಆ ಒಂದು ಸಮಾರಂಭವನ್ನು ಆಚರಿಸ್ತಾ ಇರುವ ಸಂದರ್ಭದಲ್ಲಿ ಆ ಅವತಾರದಿಂದ ಪರಮ ಪ್ರೇಮಾನಂದ ತಾನೇ ತಾನಾಗಿ ಅಹೈತುಕವಾಗಿ ನಿಷ್ಕಾರಣವಾಗಿ ಯಾರೂ ಕೇಳದೇ ಇದ್ರೂ ಕೂಡ ಕೃಪೆಯೊಂದೇ ಕಾರಣವಾಗಿ ಇದ್ದುಕೊಂಡು ಆ ಅವತಾರದಿಂದ ಆನಂದ ಹರಿದು ಬರ್ತಾ ಇರುವಂತಹ ಪುಣ್ಯ ದಿನ ಅದು. ಆ ಆನಂದ ಅಂತ ಹೇಳ್ತಕ್ಕಂತಹದ್ದು ಎಷ್ಟು ಜನ್ಮ ತಪಸ್ಸು ಮಾಡಿದರೂ ಕೂಡ, ಎಷ್ಟು ಗಂಟೆ ಧ್ಯಾನ ಮಾಡಿದರೂ ಕೂಡ ಪಡೆಯೋದಿಕ್ಕೆ ಸಾಧ್ಯವಿಲ್ಲದಿರುವಂತಹದ್ದು. ಅಂಥದ್ದು ತಾನೇ ತಾನಾಗಿ ಪ್ರಾಪ್ತವಾಗ್ತಾ ಇದ್ರೂ ಕೂಡ ಇವನು ಯಾವುದೋ ಶ್ರಮಜೀವಿಗಳ ಶಿಕ್ಷಣಾಲಯವಂತೆ ಅಲ್ಲಿಗೆ ಹೋಗಿ ಸೇವೆ ಮಾಡ್ತಾನಂತೆ. ಸೇವೆ, ಈ ಬಗೆಯ ಸೇವೆ ಸಾವಿಗೆ ಕಾರಣ, ವ್ಯಕ್ತಿತ್ವ ನಾಶಕ್ಕೆ ಕಾರಣ ಆಗಿಬಿಡುತ್ತದೆ. ಸೇವೆ ಮಾಡುವುದರ ಉದ್ದೇಶ ಏನು? ಆನಂದವನ್ನು ಪಡೆಯುವುದಕ್ಕಾಗಿ ಸೇವೆ ಮಾಡುವುದು. ಪ್ರತಿಯೊಬ್ಬರಲ್ಲೂ ನಾರಾಯಣನಿದ್ದಾನೆ, ಆನಂದ ಸ್ವರೂಪಿಯಾದ ನಾರಾಯಣನಿದ್ದಾನೆ ಅಂತ ಭಾವಿಸಿ ಸೇವೆ ಮಾಡುವುದು. ಆ ಆನಂದ ಸ್ವರೂಪಿಯಾದ ನಾರಾಯಣನೇ ಇಲ್ಲಿ ನೆಲೆ ನಿಂತು ಆನಂದವನ್ನು ಹಂಚುತ್ತಾ ಇದ್ದಾನೆ. ಇವನು ಸೇವೆ ಮಾಡೋದಕ್ಕೆ ಅಲ್ಲಿಗೆ ಹೊರಟ. ಶ್ರೀರಾಮಕೃಷ್ಣರೇ ಸ್ವಯಂ ಹೇಳ್ತಾ ಇದ್ದಾರೆ, ಇವತ್ತು ಆನಂದ ಅಂತ ಹೇಳ್ತಕ್ಕಂಥದ್ದು ತಾನೇ ತಾನಾಗಿ ಸಂಚಾರವಾಗ್ತಾ ಇರುವಂತಹ ದಿನ. ಇಲ್ಲೇ ಇದ್ದುಕೊಂಡು ಈ ಆನಂದಕ್ಕೆ ಬಾಧನನಾಗುವುದರ ಬದಲಾಗಿ ಎಲ್ಲಿಗೋ ಹೋಗ್ತಾನಂತಲ್ಲ, ಎಂಥ ದುರದೃಷ್ಟಶಾಲಿ ಅಂತ ಅನ್ನೋ ಶಬ್ದದಿಂದ ಕರೀತಾ ಇದ್ದಾರೆ. ಆದ್ರಿಂದ ಶ್ರೀ ಶಾರದಾ ದೇವಿ ಜಯಂತಿ ಅಂತ ಬರಲಿ, ಶ್ರೀ ಸ್ವಾಮಿ ವಿವೇಕಾನಂದ ಜಯಂತಿ ಅಂತ ಬರಲಿ, ಶ್ರೀ ರಾಮಕೃಷ್ಣರ ಜಯಂತಿ ಅಂತ ಬರಲಿ, ಅವತ್ತೆಲ್ಲರೂ ಕೂಡ ರಜೆ ಹಾಕಿ ಬಂದ್ಬಿಡ್ಬೇಕು. ಯಾವುದೋ ಶ್ರಮಜೀವನ ಮಾಡೋಕೆ ಮೊದಲೇ ಶ್ರಮಜೀವಿಗಳು ನಾವು ಶ್ರಮ ಪಡೋದೇ ನಮ್ಮ ಹಣಬರೆ ಆಗಿದೆ. ಅವತ್ತಿನ ದಿವಸವಾದರೂ ಕೂಡ ಶ್ರಮವನ್ನೆಲ್ಲ ಹತ್ತು ಕಡೆಗೆ ಒದ್ದು ಇತ್ತು ಕಡೆಗೆ ಬಂದು ಆನಂದವನ್ನು ಪಡೆಯಬೇಕು. ಅದಕ್ಕೋಸ್ಕರ ಜಯಂತಿ ಉತ್ಸವವನ್ನು ಮಾಡೋದು. ಆ ದಿವಸ ಜಯಂತಿ ಉತ್ಸವದ ದಿನ, ಜನ್ಮದಿನ ಅಂತ ಹೇಳ್ತಕ್ಕಂಥ ಅದೇನಿರುತ್ತೋ ಅವತ್ತು ಆ ಅವತಾರ ಪುರುಷರು ಮೊದಲೇ ಕೃಪಾಮಯರಾದಂಥವರು. ಅವರು ತಮಗಾಗಿ ಅವರಿಗೇನೂ ಬೇಡ. ಶ್ರೀಕೃಷ್ಣ ಹೇಳ್ತಾನೆ, ಮೂರು ಲೋಕದಲ್ಲೂ ಕೂಡ ನಾನು ಪಡೆಯಬೇಕಾದ್ದೇನೂ ಇಲ್ಲ. ಹಿಂದೆ ಪಡೆಯದೇ ಇದ್ದು ಇನ್ನು ಮುಂದೆ ಪಡೆಯಬೇಕಾದಂತಹದ್ದು ಯಾವುದೂ ಇಲ್ಲ. ಅಂಥದ್ರಲ್ಲೂ ಕೂಡ ನಾನು ಜನರ ಹಿತದೃಷ್ಟಿಯಿಂದ ಕರ್ಮಮಗ್ನನಾಗಿದ್ದೇನೆ. ಅವತಾರ ಪುರುಷರು ಅಂತಹ ಜಯಂತಿ ದಿನ ಅಂದ್ರೆ ಅವರ ಜನ್ಮದಿನ, ಪುಣ್ಯ ದಿನ, ಪರ್ವದಿನ ವಿಶೇಷವಾಗಿ ವ್ಯಕ್ತವಾಗ್ತಾರೆ. ಅದನ್ನು ನಾವು ನಮ್ಮ ಹೃದಯದಿಂದ ಭಾವಿಸಬೇಕು. ಈ ಹೃದಯದಿಂದ ಭಾವಿಸಬೇಕು. ಸುಮ್ಮನೆ ಬಂದು ಪ್ರಸಾದ ತಗೊಂಡೋದ್ರೆ ಏನು ಬಂತು? ಆ ಪ್ರಸಾದವನ್ನು ತಿನ್ನುವಾಗಲೂ ಕೂಡ ಇದು ಶ್ರೀರಾಮಕೃಷ್ಣರಿಗೆ ಅಥವಾ ನನ್ನ ಇಷ್ಟ ದೇವತೆಗೆ ನೈವೇದ್ಯವಾದದ್ದು, ಅದನ್ನು ಅವನು ಸ್ವೀಕರಿಸಿದ್ದಾನೆ, ಅದನ್ನು ನಾನು ತಗೊಳ್ತಾ ಇದ್ದೇನೆ. ಇದು ಅಮೃತಮಯವಾದದ್ದು ಅಂತ ಹೇಳ್ತಕ್ಕಂಥ ಒಂದೊಂದು ತುತ್ತನ್ನು ನಾವು ದಿನ ದಿನ ಊಟ ಮಾಡುವಾಗಲೂ ಕೂಡ ಅದನ್ನೊಂದು ಊಟ, ಅದೊಂದು ರುಚಿಕರವಾದ ಭಕ್ಷ್ಯ ಅಂತ ಹೇಳ್ತಕ್ಕಂಥ ಈ ದೃಷ್ಟಿಯಿಂದ ಊಟ ಮಾಡಿದೇನೆ ಒಳಗಡೆ ಹಾಕತಕ್ಕಂಥ ಪ್ರತಿಯೊಂದು ತುತ್ತನ್ನು ಕೂಡ ಅವನು ಪ್ರಸಾದ ರೂಪವಾಗಿ ಒಳಗಡೆ ಹಾಕಬೇಕು. ಅವನ ಸ್ಮರಣೆ, ಒಂದೊಂದು ತುತ್ತಿಯೂ ಕೂಡ ಅವನ ಸ್ಮರಣೆಯನ್ನೇ ಸೇರಿಸಿ ತೆಗೆದುಕೊಳ್ಳಬೇಕು. ಅಂಥದ್ರಲ್ಲಿ ಅವನು ಪ್ರಸಾದವನ್ನೇ ಸ್ವೀಕರಿಸುವಾಗ ಇನ್ನೆಂಥ ಭಾವನೆ ಇರಬೇಕು. ಆ ಒಂದು ಭಾವ ತುಂದಿಲರಾಗಿ ಅದನ್ನು ಸ್ವೀಕರಿಸಬೇಕು. ಅಂತಹ ಒಂದು ದಿವ್ಯವಾದಂತಹ ದಿನ, ಪರ್ವ ದಿನ, ಜಯಂತಿ ದಿನ.
ಅದನ್ನ ಇಲ್ಲಿ ಶ್ರೀರಾಮಕೃಷ್ಣರು ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇದರಲ್ಲಿ ಭಾಗ್ಯ ಆಗಿರ್ಬೋದಾಗಿತ್ತು, ಅವನು ಸುಮ್ಮನೆ ಕೂತ್ಕೊಂಡು, ಅದರ ಬದಲಿಗೆ ಅತ್ತ ಕಡೆ ಹೊರಟೋಗ್ಬಿಟ್ನಲ್ಲ ಎಂತ ದುರದೃಷ್ಟಶಾಲಿ. ಮಾಸ್ಟರ್ ಮಾಷೆ ಇಲ್ಲಿವರೆಗೆ ಬರೆದು ಅಲ್ಲಿಗೆ ವಿಷಯ ಅದು ಮುಗೀತು. ಈಗ ಬೇರೆ ವಿಷಯ ತಗೊಂಡ. ಪರಮಹಂಸರ ಶರೀರ ಆರೋಗ್ಯ ಸರಿ ಇಲ್ಲ. ಅವತ್ತು ಅವರು ಜನ್ಮದಿನ, ಶರೀರ ಆರೋಗ್ಯ ಸರಿ ಇಲ್ಲ. ಆದರೂ ಕೂಡ ಆನಂದವನ್ನು ವಿತರಣೆ ಮಾಡುವಲ್ಲಿ ಮಾತ್ರ ಯಾವುದೇ ಬಗೆಯಿಂದಲೂ ಹಿಂದೇಟು ಹಾಕಲಿಲ್ಲ. ಅವರು ಅಲ್ಲೇ ಇದ್ದಾರೆ, ಜನರೊಂದಿಗೆ ಭಾಗವಹಿಸ್ತಾ ಇದ್ದಾರೆ. ಇದು ಬಹಳ ಮುಖ್ಯ. ಶರೀರ ಪ್ರಜ್ಞೆ ಅಂತ ಹೇಳ್ತಕ್ಕಂಥದ್ದು ಆ ಮಹಾಪುರುಷರಿಗೆ ಇರೋದಿಲ್ಲ. ಶರೀರದ ಪಾಡಿಗೆ ಶರೀರ, ಆತ್ಮದ ಪಾಡಿಗೆ ಆತ್ಮ, ಎರಡೂ ಬೇರೆ ಆಗಿಬಿಟ್ಟಿರುತ್ತೆ. ಆದ್ರಿಂದ ಮಾತ್ರ ಈ ರೀತಿಯಲ್ಲಿ ಮಾಡೋಕೆ ಸಾಧ್ಯ. ಆದರೆ ಶರೀರದ ಅವಸ್ಥೆ ಮಾತ್ರ ಈ ರೀತಿಯಲ್ಲಿ ಅಂತ ಮಾಸ್ಟರ್ ಮಾಷಿಯ ಬರೀತಾ ಮುಂದುವರಿತಾನೆ. ಆದ್ರಿಂದ ಅವರು ಗಂಗಾ ನದಿಗೆ ಹೋಗಿ ಸ್ನಾನ ಮಾಡಲಿಲ್ಲ. ಅಲ್ಲಿಂದ ಕೆಲವು ಬಿಂದಿಗೆ ನೀರು ತರಿಸಿಕೊಂಡು ತಮ್ಮ ಕೊಠಡಿಯ ಪೂರ್ವ ವರಾಂಡದಲ್ಲಿ ಸ್ನಾನದ ಶಾಸ್ತ್ರ ಮುಗಿಸಿದರು. ಸ್ನಾನದ ನಂತರ ಮಡಿವಸ್ತ್ರವನ್ನುಟ್ಟು ಭಗವತಿಯ ನಾಮವನ್ನು ಜಪಿಸುತ್ತಾ ಒಬ್ಬೊಬ್ಬರು ಭಕ್ತರನ್ನು ಜೊತೆಯಲ್ಲಿ ಕರೆದುಕೊಂಡು ಅಂಗಳಕ್ಕೆ ಇಳಿದು ಕಾಳಿ ದೇವಾಲಯ ಅಭಿಮುಖವಾಗಿ ಬರುತ್ತಿದ್ದಾರೆ. ಹಕ್ಕಿ ಕಾವಿಗೆ ಕುಳಿತಿರುವಾಗ ಅದು ಯಾವ ದೃಷ್ಟಿಯುಳ್ಳದ್ದಾಗಿರುವುದೋ ಅದೇ ರೀತಿಯ ದೃಷ್ಟಿಯುಳ್ಳವರಾಗಿ ನಡೆದು ಬರುತ್ತಿದ್ದಾರೆ ಅಂತ ಬರೆದ ಮಾಸ್ಟರ್ ಮಾಷಿಯ. ಒಂದನೇದಾಗಿ ಮಡಿ ಬಟ್ಟೆ ಉಟ್ಕೊಂಡು ಭಗವನ್ ನಾಮ ಸ್ಮರಣೆ ಮಾಡ್ತಾ ಬರ್ತಾ ಇದ್ದಾರೆ ಕಾಳಿಯ ಮಂದಿರಕ್ಕೆ. ಅತೀತ ನೋಡ್ಕೊಂಡಲ್ಲ, ಅದು ಇದು ಆಲೋಚನೆ ಮಾಡಿಕೊಂಡಲ್ಲ, ಕೇವಲ ಭಗವತ್ ಚಿಂತನೆಯನ್ನೇ ತನ್ನ ಮನಸ್ಸಿನಲ್ಲಿ ಪ್ರಧಾನವಾಗಿ ಇಟ್ಕೊಂಡು ಬರ್ತಾ ಇದ್ದಾರೆ. ಅದು ಯಾವ ರೀತಿಯಲ್ಲಿ ಕಾಣ್ತಾ ಇತ್ತಂತೆ, ಹಕ್ಕಿ ಅಥವಾ ಕೋಳಿ ಅಂತ ಇಟ್ಕೊಳ್ಳಿ. ಶ್ರೀರಾಮಕೃಷ್ಣ ಅದೇ ಉದಾಹರಣೆ ಕೊಡ್ತಾರೆ. ಅದೇ ಉದಾಹರಣೆನೇ ಇವನು ಕೊಟ್ಟು ಹೇಳಿದ್ದಾನೆ ಮಾಸ್ಟರ್ ಮಾಷಿಯ. ಕೋಳಿ ತನ್ನ ಮೊಟ್ಟೆಗೆ ಕಾವನ್ನು ಕೊಡುವ ಸಂದರ್ಭದಲ್ಲಿ ಅದರ ದೃಷ್ಟಿ ಹೇಗಿರ್ತದೋ ಆ ಬಗೆಯಿಂದ ಶ್ರೀರಾಮಕೃಷ್ಣರ ದೃಷ್ಟಿ ಇತ್ತಂತೆ. ಅಂದರೆ ಬಹಿರ್ಮುಖವಾಗಿರಲಿಲ್ಲ, ಅಂತರ್ಮುಖವಾಗಿತ್ತು ಅಂತ ತಾತ್ಪರ್ಯ. ಕೋಳಿ ತನ್ನ ಮೊಟ್ಟೆಗೆ ಯಾವ ರೀತಿಯಲ್ಲಿ ಶಾಖ ಕೊಡ್ತದೆ, ಕಾವು ಕೊಡ್ತದೆ ಅಂತ ಹೇಳ್ತಕ್ಕಂಥ ಅದು ಪಟ್ಟಣಿಗರಿಗೆ ಹೇಗೆ ಗೊತ್ತಾಗಬೇಕು. ಕೋಳಿ ಮೊಟ್ಟೆಗೆ ಕಾವು ಕೊಡೋದನ್ನು ನೋಡಬೇಕು. ಅದು ಮೊಟ್ಟೆ ಮೇಲೆ ಕುಳಿತಿರ್ತದೆ, ಕಣ್ಣು ತೆರ್ಕೊಂಡಿರ್ತದೆ, ಹೀಗೆ ಶಾಂತವಾಗಿ ಕುಳಿತಿರ್ತದೆ, ಕಣ್ಣು ತೆರೆಕೊಂಡಿರ್ತದೆ ಅಷ್ಟೆ. ಅದು ಎಲ್ಲಿ ನೋಡಿರ್ತದೆ, ಅದು ಯಾವುದನ್ನು ನೋಡ್ತಾ ಇರ್ತದೆ, ಯಾವುದನ್ನು ನೋಡ್ತಾ ಇಲ್ಲ. ಅದರ ಗಮನವೆಲ್ಲ ಆ ಮೊಟ್ಟೆಯ ಮೇಲಿರ್ತದೆ. ನನ್ನ ಮೊಟ್ಟೆ, ಅದರೊಳಗೆ ಮರಿ ಇದೆ, ಅದು ಹೊರಗೆ ಬರುತ್ತೆ, ಮುದ್ದು ಮುದ್ದಾಗಿ ಓಡಾಡುತ್ತೆ, ಅದರ ಪುಟ್ಟ ಪುಟ್ಟ ಹೆಜ್ಜೆಯನ್ನು ನಾನು ನೋಡ್ಲಿಕ್ಕಿದ್ದೇನೆ ಇತ್ಯಾದಿ ಮಾತೃಭಾವ ಅಂತ ಹೇಳ್ತಕ್ಕಂಥದ್ದು ಅದರ ಎದೆಯೊಳಗೆ ತುಂಬಿಕೊಂಡಿದೆ. ಅದನ್ನೇ ಆಲೋಚನೆ ಮಾಡಿಕೊಂಡು ಶಾಖ ಕೊಡ್ತಾ ಇರುತ್ತೆ. ಹಾಗೆಯೇ ಪರಮಾತ್ಮ ಭಾವ ಅಂತ ಹೇಳ್ತಕ್ಕಂಥದ್ದು ಹೃದಯದಲ್ಲಿ ತುಂಬಿಕೊಂಡಾಗ ಈ ಹೊರಗಡೆ ದೃಷ್ಟಿ ಅಂತ ಹೇಳ್ತಕ್ಕಂಥದ್ದು ಸುಮ್ಮನೆ ನಾಮಕೆ ವಾಸ್ತೆ ನೋಡ್ತಾ ಇರ್ತದಷ್ಟೇನೆ. ಅದನ್ನು ಉದಾಹರಣೆ ಕೊಟ್ಟು ಹೇಳ್ತಾನೆ ಮಾಸ್ಟರ್ ಮಾಷಿಯ. ಬಳಿಕ ಹೇಳ್ತಾನೆ, ದೇವಾಲಯವನ್ನು ಪ್ರವೇಶಿಸಿದ ನಂತರ ಭಗವತಿಗೆ ಪ್ರಣಾಮ ಮಾಡಿ ಪೂಜೆ ಮಾಡ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ಅವರಿಗೆ ಪೂಜೆಯ ಯಾವ ನಿಯಮವೂ ಇಲ್ಲ. ಗಂಧ ಪುಷ್ಪಗಳನ್ನು ಕೆಲವು ವೇಳೆ ಭಗವತಿಯ ಪಾದಗಳಿಗೆ ಅರ್ಪಿಸ್ತಾ ಇದ್ದಾರೆ, ಇನ್ನು ಕೆಲವು ವೇಳೆ ತಮ್ಮ ತಲೆಯ ಮೇಲೆಯೇ ಇಟ್ಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ತಮಗಿಚ್ಛೆ ಬಂದಂತೆ ಭಗವತಿಯ ಪೂಜೆ ಮುಗಿಸಿ ಭಗವತಿಗೆ ಅರ್ಪಿಸಿದಂಥ ಎಳನೀರನ್ನ ಕೊಠಡಿಗೆ ತೆಗೆದುಕೊಂಡು ಬರುವಂತೆ ಜೊತೆಯಲ್ಲಿ ಬಂದಂಥ ಭವನಾಥನಿಗೆ ಹೇಳಿದರು. ಹಿಂತಿರುಗುವಾಗ ವಿಷ್ಣು ದೇವಾಲಯಕ್ಕೆ ಹೋಗಿ ರಾಧಾಕೃಷ್ಣರ ದರ್ಶನ ಮಾಡಿದರು. ಈಗ ಕೊಠಡಿಗೆ ಹಿಂದಿರುಗಿ ಬಂದು ನೋಡ್ತಾರೆ, ರಾಮ ಅಂದರೆ ರಾಮಚಂದ್ರ ದತ್ತ, ನಿತ್ಯಗೋಪಾಲ, ಕೇದಾರ ಇವರೇ ಮೊದಲಾದ ಇನ್ನೂ ಅನೇಕ ಮಂದಿ ಭಕ್ತರು ಬಂದು ಸೇರಿಬಿಟ್ಟಿದ್ದಾರೆ. ಅವರೆಲ್ಲರೂ ಪರಮಹಂಸರಿಗೆ ಸಾಷ್ಟಾಂಗ ಪ್ರಣಾಮ ಮಾಡ್ತಾ ಇದ್ದಾರೆ. ಪರಮಹಂಸರು ಅವರ ಕ್ಷೇಮ ವಿಚಾರಿಸಿಕೊಳ್ತಾ ಇದ್ದಾರೆ. ಈಗ ಪರಮಹಂಸರು ನಿತ್ಯಗೋಪಾಲನನ್ನು ಕೇಳಿದರು, ಈಗೇನಾದರೂ ಸ್ವಲ್ಪ ತಿಂತೀಯಾ? ಆತ ಉತ್ತರವಿತ್ತ, ಹೌದು ತಿಂತೇನೆ. ಆತನಿಗೆ ವಯಸ್ಸು
23, 24, ಇನ್ನೂ ವಿವಾಹ ಆಗಿಲ್ಲ. ಬಾಲಕನ ಅವಸ್ಥೆ ಆತನಿಗೆ. ಸರ್ವದಾ ಭಾವರಾಜ್ಯದಲ್ಲೇ ಮುಳುಗಿರ್ತಾನೆ. ಆತ ಕೆಲವು ವೇಳೆ ಒಬ್ಬನೇ, ಇನ್ನು ಕೆಲವು ವೇಳೆ ರಾಮಚಂದ್ರ ದತ್ತನೊಡನೆ ಪರಮಹಂಸರ ದರ್ಶನ ಪಡೆಯೋದಕ್ಕೆ ಬರ್ತಾ ಇರ್ತಾನೆ. ಪರಮಹಂಸರು ಆತನ ಆಧ್ಯಾತ್ಮಿಕ ಉನ್ನತಿಯನ್ನು ನೋಡಿ ಆತನನ್ನ ಬಹಳವಾಗಿ ಪ್ರೀತಿಸ್ತಾ ಇದ್ದಾರೆ. ಆಗಾಗ ಪರಮಹಂಸರು ಆತನದು ಪರಮಹಂಸಾವಸ್ಥೆ ಎಂಬುದಾಗಿಯೂ ಹೇಳಿದ್ದಾರೆ. ನಿತ್ಯ ಗೋಪಾಲ ಪ್ರಸಾದವನ್ನು ತಿಂದು ಮುಗಿಸಿದ ನಂತರ ಪರಮಹಂಸರು ಆತನನ್ನ ಏಕಾಂತ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಏನೇನೋ ಉಪದೇಶವಿತ್ತರು. ಸುಮಾರು 31-32 ವಯಸ್ಸಿನ ಒಬ್ಬ ದೊಡ್ಡ ಭಕ್ತೆ ಅಡಿಗಡಿಗೆ ಪರಮಹಂಸರ ದರ್ಶನ ಪಡೆಯೋದಕ್ಕೆ ಬರ್ತಾ ಇದ್ದಾಳೆ. ಆಕೆ ಪರಮಹಂಸರನ್ನ ಬಹಳ ಶ್ರದ್ಧಾಭಕ್ತಿಯಿಂದ ಕಾಣ್ತಾ ಇದ್ದಾಳೆ. ಆಕೆ ನಿತ್ಯಗೋಪಾಲನ ಅದ್ಭುತ ಬಾಲಾವಸ್ಥೆಯನ್ನ ನೋಡಿ ಆತನನ್ನ ಸಂತಾನ ಭಾವದಿಂದ ನೋಡ್ತಾ ವಾತ್ಸಲ್ಯದಿಂದ ಆಗಾಗ ಆತನನ್ನ ತನ್ನ ಮನೆಗೆ ಕರೆಸಿಕೊಳ್ತಿದ್ದಾಳೆ. ಶ್ರೀರಾಮಕೃಷ್ಣರು ನಿತ್ಯಗೋಪಾಲನಿಗೆ ಹೇಳ್ತಾರೆ, ಈಗ ನೀನು ಅಲ್ಲಿಗೆ ಹೋಗ್ತಾ ಇದೀಯಾ? ನಿತ್ಯಗೋಪಾಲ ಬಾಲಕನ ಹಾಗೆ ಹೇಳಿದ, ಹೌದು ಹೋಗ್ತಿದ್ದೇನೆ. ಆಕೆ ಕರೆದುಕೊಂಡು ಹೋಗ್ತಾ ಇದ್ದಾಳೆ. ಶ್ರೀರಾಮಕೃಷ್ಣ ಹೇಳಿದ್ರು, ಸಾಧು ಎಚ್ಚರಿಕೆ, ಸಾಧು ಸಾವಧಾನ್, ಎಲ್ಲೋ ಅಪರೂಪಕ್ಕೊಮ್ಮೆ ಹೋಗು, ಅಡಿಗಡಿಗೆ ಹೋಗಬೇಡ, ಬಲೆಗೆ ಬಿದ್ದುಬಿಡ್ತೀಯೇ, ಕಾಮಕಾಂಚನವೇ ಮಾಯೆ. ಸಾಧು ಹೆಂಗಸನಿಂದ ಬಹಳ ದೂರದಲ್ಲೇ ಇರಬೇಕು. ಅಲ್ಲಿ ಎಲ್ಲರೂ ಮುಳುಗಿ ಹೋಗ್ತಾರೆ. ಆ ಸುಳಿಯಲ್ಲಿ ಬ್ರಹ್ಮ ವಿಷ್ಣುಗಳೇ ಬಿದ್ದು ಹೋಗಿ ಪ್ರಾಣ ಸಂಕಟ ಪಡ್ತಿದ್ದಾರೆ. ನಿತ್ಯಗೋಪಾಲ ಎಲ್ಲವನ್ನು ಕೇಳಿದ. ಈಗ ಮಾಸ್ಟರ್ ಮಾಷೆಯ ಬರೀತಾನೆ, ಮಾಸ್ಟರ್ ತನಗೆ ತಾನೇ ಹೇಳ್ಕೊಡ್ತಾ ಇದ್ದಾನೆ. ಏನಾಶ್ಚರ್ಯ, ಈತನಿಗೆ ಪರಮಹಂಸಾವಸ್ಥೆ ಉಂಟಾಗಿದೆ ಅಂತ ಪರಮಹಂಸರೇ ಆಗಾಗ ಹೇಳ್ತಿದ್ದಾರೆ. ಈ ಉಚ್ಚ ಅವಸ್ಥೆ ಮುಟ್ಟಿದ ಮೇಲೂ ಕೆಳಕ್ಕೆ ಬೀಳುವ ಸಂಭವ ಇರಬಹುದೇ? ಈ ಉಚ್ಚ ಅವಸ್ಥೆ ಮುಟ್ಟಿದ ಮೇಲೂ ಕೆಳಕ್ಕೆ ಬೀಳುವ ಸಂಭವ ಇರಬಹುದೇ? ಸಾಧುಗಳಿಗೆ ಎಂಥ ಕಠಿಣ ನಿಯಮ, ಸಾಧುಗಳಿಗೆ ಎಂಥ ಕಠಿಣ ನಿಯಮ. ಸಾಧು ಹೆಂಗಸಿನೊಡನೆ ಅನ್ಯೋನ್ಯವಾಗಿ ಬೆರೆತರೆ ಆತ ಕೆಳಕ್ಕೆ ಬಿದ್ದು ಹೋಗುವ ಸಂಭವ. ಇಂಥ ಉಚ್ಚ ಆದರ್ಶ ಇಲ್ಲದೆ ಇತ್ತು ಅಂದರೆ ಜೀವರ ಉದ್ಧಾರ ಯಾವ ರೀತಿಯಾಗಿ ತಾನೇ ಆಗಬಲ್ಲದು? ಈ ಹೆಂಗಸೋ ಭಕ್ತಿಮತಿ, ಆದರೂ ಕೆಳಕ್ಕೆ ಬೀಳುವ ಸಂಭವ. ಈಗ ನನಗೆ ಅರ್ಥವಾಗ್ತಾ ಇದೆ, ಈ ಶ್ರೀ ಚೈತನ್ಯ ದೇವ ಯಾಕೆ ತನ್ನ ಚಿಕ್ಕ ಶಿಷ್ಯ ಹರಿದಾಸನಿಗೆ ಅಂತ ಕಠಿಣ ಶಿಕ್ಷೆ ವಿಧಿಸಿದ ಅಂತ ಈಗ ನನಗೆ ಅರ್ಥವಾಗ್ತಾ ಇದೆ. ಶ್ರೀ ಚೈತನ್ಯ ದೇವ ಕೂಡುದು ಕೂಡುದು ಅಂತ ಹೇಳಿದ್ರು. ಆ ಹರಿದಾಸ ಒಬ್ಬ ವಿಧುವೆ ಭಕ್ತಿಯೊಡನೆ ಮಾತುಕತೆ ಆಡಿದ ಅಷ್ಟೇ. ಆದರೆ ಹರಿದಾತ ಸನ್ಯಾಸಿ, ಆದ್ರಿಂದ ಶ್ರೀ ಚೈತನ್ಯ ದೇವ ಆತನನ್ನ ಬಹಿಷ್ಕರಿಸೇ ಬಿಟ್ಟ. ಎಂಥ ಶಿಕ್ಷೆ! ಸನ್ಯಾಸಿಗೆ ಎಂಥ ಕಠಿಣ ನಿಯಮ! ಆಹಾ, ಈ ನಿತ್ಯಗೋಪಾಲನ ಮೇಲೆ ಪರಮಹಂಸರಿಗೆ ಎಷ್ಟೊಂದು ಪ್ರೀತಿ! ಮುಂದೆ ವಿಪತ್ತಿಗೆ ಬೀಳದಿರಲಿ ಅಂತ ಈಗಿಂದಲೇ ಆತನಿಗೆ ಎಚ್ಚರಿಕೆ ಕೊಡ್ತಿದ್ದಾರೆ.
ಸಾಧು, ಎಚ್ಚರಿಕೆ, ಸಾಧು, ಸಾವಧಾನ್ ಎಂಬ ಮೇಘ ಗಂಭೀರ ಧ್ವನಿ ಭಕ್ತರ ಕಿವಿಯಲ್ಲಿ ಮತ್ತೆ ಅನುರಣಿತವಾಗುತ್ತಲೇ ಇದೆ ಅಂತ ಇಷ್ಟು ಮಾತನ್ನ ಆ ಮಾಸ್ಟರ್ ಮಾಷೆಯ ಬರೆದಿದ್ದಾನೆ. ಅವನ ಮನಸ್ಸಿನೊಳಗೆ ಎದ್ದಂಥ ವಿಚಾರ ಲಹರಿ ಇದು. ಶ್ರೀರಾಮಕೃಷ್ಣರು ಆ ನಿತ್ಯ ಗೋಪಾಲನಿಗೆ ಆ ಬಗೆಯ ಎಚ್ಚರಿಕೆಯನ್ನು ಕೊಟ್ಟಾಗ, ಒಮ್ಮೊಮ್ಮೆ ಹೋಗು ಪರವಾಗಿಲ್ಲ, ಮತ್ತೆ ಮತ್ತೆ ಹೋಗಬೇಡ, ಹೆಚ್ಚಾಗಿ ಬರೀಬೇಡ ಆಕೆಯೊಡನೆ. ಎಂಥ ಭಕ್ತಿಮತಿಯೇ ಆಗಿದ್ರು ಆಕೆ, ನೀನು ಕೂಡ ಎಷ್ಟೇ ಎತ್ತರಕ್ಕೇರಿದ್ರೂ ಕೂಡ ಬಿದ್ದು ಹೋಗುವ ಸಂಭವ. 30-31 ವರ್ಷದ ಆಕೆ ಹೆಂಗಸು, ಇವನಿಗೆ 23-24 ವಯಸ್ಸು. ಇವನು ಚಿಕ್ಕವ, ಅವಳು ದೊಡ್ಡವಳು. ಆದ್ರಿಂದ ಸ್ವಾಭಾವಿಕವಾಗಿ ಒಂದು ಬಗೆಯ ಮಾತೃ ವಾತ್ಸಲ್ಯ ಭಾವದ ಸಾಧನೆ. ತಾನು ಯಶೋದೆ, ನಿತ್ಯಗೋಪಾಲ ಬಾಲಕೃಷ್ಣ ಅಂತನ್ನುವ ಈ ಭಾವದಿಂದ ಆಧ್ಯಾತ್ಮಿಕ ಸಾಧನೆ ಮಾಡುವಂತಹ ಉದ್ದೇಶ ಅವರದ್ದು. ಈ ಸಾಧನೆ ಎಲ್ಲಿಗೆ ಕರೆದೊಯ್ಯುತ್ತದೆ ಅಂತನ್ನೋದು ನಿತ್ಯಗೋಪಾಲ್ನಿಗೂ ಗೊತ್ತಿಲ್ಲ. ಯಾಕೆ, ಮಗು ಇನ್ನು, ಅಂದ್ರೆ 24 ವರ್ಷದ ಮಗು, ಜೊತೆಗೆ ಸಾಧನೆ ಮಾಡಿ ಸರಳ ಭಾವ ಬಂದಿದೆ ಅವನಿಗೆ. ಆದ್ರಿಂದ ಅವನಿಗೆ ಗೊತ್ತಿಲ್ಲ. ಅವಳು ತಿಳ್ಕೊಂಡಿದ್ಲು ತಂದೊಂದು ವಾತ್ಸಲ್ಯ ಭಾವ ಅಂತ. ಶ್ರೀರಾಮಕೃಷ್ಣ ಹೇಳ್ತಾರೆ, ನೋಡಿ, ಇಷ್ಟೊಂದು ಬೆರೆತ್ರೆ ಆ ವಾತ್ಸಲ್ಯ ಭಾವ ಎಲ್ಲ ಗಿತ್ಸಲ್ಯ ಭಾವ ಆಗೋಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಎಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಭಾರತ ದೇಶದಲ್ಲಿ ಯೋಗ ಅಂತ ಹೇಳ್ತಕ್ಕಂಥದ್ದು ಯಾಕೆ ಬಿದ್ದು ಹೋಗಿತ್ತು ಅಂತನ್ನೋದ್ರ ಬಗ್ಗೆ ಶಂಕರಾಚಾರ್ಯರು ಭಗವದ್ಗೀತೆಯಲ್ಲಿ ಇರ್ತಕ್ಕಂಥ ಒಂದು ವಾಕ್ಯಕ್ಕೆ ವ್ಯಾಖ್ಯಾನವನ್ನು ಬರೀತಾ ಹೇಳ್ತಾರೆ. ಇಂದ್ರಿಯ ವಶರಾದಂತಹ ವ್ಯಕ್ತಿಗಳ ಕೈಗೆ ಈ ಯೋಗ ಸಿಕ್ಕಿ ನಷ್ಟವಾಯಿತು. ಈ ಇಂದ್ರಿಯಗಳ ಆಕರ್ಷಣೆ ಎಷ್ಟು ಪ್ರಬಲವಾದದ್ದು ಅಂತ ನಾವು ಯೋಚನೆ ಮಾಡಬೇಕಾದ್ರೆ ಮೊದಲಿಯೇ ಕೆಲಸ ಮುಗಿದು ಹೋಗ್ಬಿಟ್ಟಿರುತ್ತೆ. ಅಷ್ಟು ವೇಗಶಾಲಿಯಾದದ್ದು ಇದು. ಯೇಸು ಕ್ರಿಸ್ತ ಇದನ್ನು ಗಮನಿಸಿಯೇ ಒಂದು ಮಾತನ್ನು ಹೇಳಿದ್ದಾನೆ. ಬಹುಶಃ ನಮ್ಮ ಭಾರತದಲ್ಲಿ ಯಾವ್ಯಾವ ಸಾಧು ಸತ್ತು ಪುರುಷರು, ಅವತಾರ ಪುರುಷರು ಎಲ್ಲ ಈ ಮಾತುಗಳನ್ನ ಈ ಕುರಿತಾಗಿ ಆಡಿದ್ದಾರೋ ಆ ಮಾತಿಗಿಂತಲೂ ಅತ್ಯಂತ ತೀಕ್ಷ್ಣವಾದ ಮಾತು ಅಂತ ಹೇಳಬಹುದು. ಏನು ಹೇಳ್ತಾನೆ ಅವನು ಅಂತ ಹೇಳಿದ್ರೆ, ಪುರುಷ ಸ್ತ್ರೀಯೊಬ್ಬಳನ್ನ, ಸ್ತ್ರೀ ಪುರುಷನೊಬ್ಬನನ್ನ ಕಾಮದೃಷ್ಟಿಯಿಂದ ನೋಡಿದ್ದೇ ಸಾಕು, ಆ ಕೂಡ್ಲೆ ಆತ ಅಥವಾ ಆಕೆ ತನ್ನ ಹೃದಯದಲ್ಲಿ ವ್ಯಭಿಚಾರವನ್ನು ಮಾಡಿ ಆಯಿತು ಅಂದಲೇ ಅರ್ಥ ಅಂತ ಅಂದ್ಬಿಟ್ಟ. ಈ ಮಾತನ್ನು ಕೇಳಿದಾಗ ಇನ್ನು ರಾಮಕೃಷ್ಣರು ಹೇಳಿದ ಮಾತನ್ನ ನಾವು ಎಚ್ಚರಿಕೆಯಾಗಿ ತೆಗೆದುಕೊಳ್ಳದೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಯೋಗ ಯೋಗ ಯೋಗ, ಆಧ್ಯಾತ್ಮಿಕತೆ 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 ಅಂತನ್ನೋದು ಯಾರಿಗೆ ಬೇಕೋ ಅವರಿಗೆ ಶ್ರೀರಾಮಕೃಷ್ಣರ ಈ ಮಾತು ಬೇಕು. ಬಾಕಿ ಉಳಿದವರು ಈಗ ಹೇಗೆ ಆನಂದವಾಗಿದ್ದಾರೋ ಹಾಗೆ ಇರಬಹುದು ಅಂತ ಶ್ರೀರಾಮಕೃಷ್ಣ ಹೇಳಿದ್ದಾರೆ. ಆದರೆ ಅವರು ಕೂಡ ಸ್ವಲ್ಪ ಎಚ್ಚರದಿಂದ ಇರುವಂತೆ ಆಗಬೇಕಾದ್ರೆ ಈ ಸಾಧಕರು, ಸನ್ಯಾಸಿಗಳು ಅಂತ ಹೇಳ್ತಕ್ಕಂಥವರು 100ಕ್ಕೆ 100 ಆದರ್ಶವನ್ನು ತಮ್ಮ ಜೀವನದಲ್ಲಿ ಪರಿಪಾಲಿಸಿ ತೋರಿಸಿದರೆ ಆಗ ಮಾತ್ರವೇ ಜನರು ಕೂಡ ಒಂದು ಸ್ವಲ್ಪ ಭಾಗದಲ್ಲಾದರೂ ಕೂಡ ಸಾಧನೆಯಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಆಗ್ತದೆ.
ಎಚ್ಚರಿಕೆಯಿಂದ ಇರುವುದಕ್ಕೆ ಸಾಧ್ಯವಾಗುತ್ತದೆ. ಆ ಕಾರಣದಿಂದ ಶ್ರೀರಾಮಕೃಷ್ಣ ಈ ಮಾತನ್ನು ಹೇಳಿದ್ದಾರೆ. ನಾನು 16ನೇ ಭಾಗವನ್ನ ಆಚರಿಸಿ ತೋರಿಸಿದ್ದೇನೆ, ನೀವು 1ನೇ ಭಾಗವನ್ನಾದರೂ ಕೂಡ ಆಚರಿಸಬೇಕು ಅಂತ. ಶ್ರೀರಾಮಕೃಷ್ಣರು ಕೂಡ ಎಷ್ಟೋ ಸಲ ಜನರಿಗೆ ಬೋಧಿಯನ್ನು ಕೊಡುವಂತಹ ಉದ್ದೇಶದಿಂದ ಸಾಕ್ಷಾತ್ಕಾರ ಆದ ಮೇಲೂ ಕೂಡ ಕೆಲವು ಸದಾಚಾರಗಳನ್ನು ಆಚರಿಸಿ ತೋರಿಸ್ತಾರೆ. ಅದನ್ನು ಕಂಡಂತಹ ಒಬ್ಬರು ಹೇಳಿದ್ರು ಅವರಿಗೆ, ಏನ್ ಸ್ವಾಮಿ, ನೀವು ಪರಿಪೂರ್ಣರಾದವರು, ನೀವು ಈ ಆಚಾರಗಳಲ್ಲೆಲ್ಲ ಯಾಕೆ ತೊಡಗಿರಬೇಕು ಅಂತ ಕೇಳಿದ್ದಕ್ಕೆ ಶ್ರೀರಾಮಕೃಷ್ಣ ಭಾಷೆಯಲ್ಲೇ ನಾನು ಹೇಳ್ಬಹುದಾದ್ರೆ ಅವರು ಯಾವ ರೀತಿಯಲ್ಲಿ ಹೇಳಿದ್ರು ಹಾಗೆ ಹೇಳೋ. ಅವ್ರು ಹೇಳ್ತಾರೆ, ನೋಡು, ನಾನೇನಾದರೂ ನಿಂತ್ಕೊಂಡು ಉಚ್ಚೆ ಹೊಯ್ದ್ರೆ ನೀವು ಪಟಿಂಗರು ಇದ್ದೀರಲ್ಲ, ಸುತ್ತಿ ಉಚ್ಚೆ ಹೊಯ್ದು ಬಿಡ್ತೀರಿ. ನಿಂತ್ಕೊಂಡು ಮೂತ್ರ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ಶಿಷ್ಟಾಚಾರವಂತರಾದಂತಹ ವ್ಯಕ್ತಿಗಳಿಗೆ ಮಾತ್ರ ಗೊತ್ತಿರತಕ್ಕಂಥ ಅಂಶ. ರಸ್ತೆಯಲ್ಲಿ ಬಿಡ್ತಕ್ಕಂಥವ್ರು ಇದಾರಲ್ಲ, ಅವರಿಗೆ ಇದೆಲ್ಲ ಅರ್ಥ ಆಗೋದಿಲ್ಲ. ಶಿಷ್ಟಾಚಾರ ಅಂತ ಒಂದಿದೆ, ಅದಕ್ಕೆ ಹೋಲಿಸಿ ಶ್ರೀರಾಮಕೃಷ್ಣ ಹೇಳ್ತಾರೆ ಕೂತೆ ಮಾಡಬೇಕು ಅಂತ. ಒಂದು ವೇಳೆ ಮಾಡದೇ ಇದ್ರೆ, ಅಂದ್ರೆ ಆದರ್ಶವನ್ನ ಪರಿಪೂರ್ಣವಾಗಿ ನಾನು ಪರಿಪಾಲಿಸದೆ ಹೋಯ್ತು ಅಂತ ಹೇಳಿದ್ರೆ ನೀವು ಬಹಳಷ್ಟು ದುರಾಚಾರದಲ್ಲೇ ಮಗನರಾಗಿರ್ತೀರಿ ಅಂತ. ಅದಕ್ಕೋಸ್ಕರವೇ ಶ್ರೀರಾಮಕೃಷ್ಣ ಇಂತಿಂತ ಎಚ್ಚರಿಕೆಯ ಮಾತುಗಳನ್ನು ಹೇಳ್ತಾರೆ. ಈ ವಿಷಯವಾಗಿ ಇಷ್ಟೇ ಸಾಕು. ಈಗ ಮುಂದುವರಿಸೋಣ. ಶ್ರೀರಾಮಕೃಷ್ಣ ಪರಮಹಂಸರು ಈಗ ಭಕ್ತರೊಡನೆ ತಮ್ಮ ಕೊಠಡಿಯ ಈಶಾನ್ಯ ವರಾಂಡಕ್ಕೆ ಬಂದಿದ್ದಾರೆ. ಭಕ್ತರ ಮಧ್ಯೆ ಒಬ್ಬ ಗೃಹಸ್ಥ ಆದ ದಕ್ಷಿಣೇಶ್ವರ ನಿವಾಸಿ ಕುಳಿತಿದ್ದಾನೆ. ಆತ ಮನೆಯಲ್ಲಿ ವೇದಾಂತಾಧ್ಯಯನ ಮಾಡ್ತಾ ಇದ್ದಾನೆ. ಆತ ಪರಮಹಂಸರ ಎದುರಿಗೆ ಕೇದಾರನೊಡನೆ ಶಬ್ದ ಬ್ರಹ್ಮದ ವಿಷಯವಾಗಿ ಸಂಭಾಷಿಸ್ತಾ ಇದ್ದಾನೆ. ಕೇದಾರ ಅಂತಂದ್ರೆ ಇನ್ನೊಬ್ಬ ಭಕ್ತ. ಆತ ಹೇಳ್ದ, ಈ ಅನಾಹತ ಶಬ್ದ ಸರ್ವದಾ ಒಳಗೆ ಹೊರಗೆ ಆಗುತ್ತಲೇ ಇರುತ್ತದೆ. ಅನಾಹತ ಶಬ್ದ ಅಂದ್ರೆ ಎಷ್ಟೋ ಜನರಿಗೆ ಈ ಶಬ್ದ ಹೊಸ್ತು. ಈ ಜಗತ್ತಿನಲ್ಲಿರ್ತಕ್ಕಂಥ ಶಬ್ದಗಳೆಲ್ಲ ಅದು. ಈ ಜಗತ್ತಿನಲ್ಲಿರ್ತಕ್ಕಂಥ ಶಬ್ದಗಳೆಲ್ಲ ಆಹತ ಶಬ್ದ. ಆಹತ ಅಂದ್ರೆ ಹೊಡೆದಾಗ ಉಂಟಾಗುವಂತಹ ಶಬ್ದ. ತಂಬೂರಿ ಮೀಟಿದಾಗ ಉಂಟಾಗತಕ್ಕಂತಹ ಶಬ್ದ, ವೀಣೆ ಮೀಟಿದಾಗ ಉಂಟಾಗತಕ್ಕಂಥ ಶಬ್ದ, ಮೇಜಿನ ಮೇಲೆ ಕುಟ್ಟಿದಾಗ ಆಗತಕ್ಕಂಥ ಶಬ್ದ, ಮೈಕ್ನಿಗೆ ಮುಟ್ಟಿದಾಗ ಆಗತಕ್ಕಂಥ ಶಬ್ದ. ಅನಾಹತ ನ ಆಹತ ಇತಿ ಅನಾಹತ. ಆ ತರ ಮೀಟದೆ ಇದ್ರೂ ಕೂಡ ತಾನೇ ತಾನಾಗಿ ಉದ್ಭವಿಸುವಂತಹ ಶಬ್ದ ಅದೇ ಅನಾಹತ ಶಬ್ದ, ಅದೇ ಪ್ರಣವ, ಅದೇ ಓಂಕಾರ. ಅ ಮು ಮ ಅಂತ ಹೇಳ್ತಕ್ಕಂತಹ ಅರ್ಥಗರ್ಭಿತವಾದಂತಹ ಮಂತ್ರ. ಮೊಟ್ಟ ಮೊದಲ ಅಕ್ಷರ. ಕ್ಷರ ಅಂದ್ರೆ ಸಾವು, ಅ ಅಂದ್ರೆ ಇಲ್ಲ, ಸಾವಿಲ್ಲದಂತಹದ್ದು ಅದು. ಅದಕ್ಕೋಸ್ಕರ ಅದಕ್ಕೆ ಅಕ್ಷರ ಅಂತ ಹೆಸರು, ಅದಕ್ಕೆ ಪ್ರಣವ ಅಂತ ಹೆಸರು. ಪ್ರಣವ ಅಂತಂದ್ರೆ ಸಂಪೂರ್ಣ ಹೊಸತು, ನವ, ಪ್ರಕೃಷ್ಟ ರೂಪದಿಂದ ನವ, ಸಂಪೂರ್ಣ ನವ, ನವೋ ನವ. ಆ ಓಂಕಾರ ಅಂತ ಹೇಳ್ತಕ್ಕಂಥದ್ದು ಯೋಗಿಗಳಿಗೆ ಮನಃಶುದ್ಧಿಯಾದ ಮೇಲೆ ಕುಂಡಲಿನಿ ಜಾಗೃತವಾಗುವ ವೇಳೆಯಲ್ಲಿ ಕೇಳಿ ಬರುವಂತಹ ಶಬ್ದ. ಅದೊಂದು ಬಗೆಯ ಆನಂದವನ್ನು ಕೊಡ್ತಾ ಇರ್ತದೆ. ಎಷ್ಟೋ ಯೋಗಿಗಳು ಅದರಲ್ಲೇ ಮುಳುಗಿ ಹೋಗಿಬಿಡ್ತಾರೆ. ಆ ಒಂದು ಅನಾಥ ಶಬ್ದದ ಕುರಿತಾಗಿ, ಆ ಶಬ್ದವೇ ಬ್ರಹ್ಮ, ಅದೇ ಶಬ್ದ ಬ್ರಹ್ಮ ಅನ್ನುವ ಕುರಿತಾಗಿ ಆ ಭಕ್ತ ಕೇದಾರನೊಂದಿಗೆ ಹೇಳ್ತಾ ಇದ್ದಾನೆ. ಗೃಹಸ್ಥ ಹೇಳ್ತಾನೆ, ಅದೇ ಗೃಹಸ್ಥ ಭಕ್ತ, ಈ ಶಬ್ದವೇ ಬ್ರಹ್ಮ. ಇದು ಒಳಗೆ ಹೊರಗೆ
ಆಗುತ್ತಲೇ ಇರ್ತದೆ. ನಿಜಕ್ಕೂ ಕೂಡ ನಾವು ಏನೇನು ಶಬ್ದವನ್ನೆಲ್ಲ ಮಾಡ್ತಾ ಇದ್ದೇವೋ ಅದೆಲ್ಲ ಆ ಓಂಕಾರದ ಬೇರೆ ಬೇರೆ ವಿಕಾರಗಳು ಅಷ್ಟೇನೆ. ಇವನು ಆ ತತ್ವವನ್ನು ಬೌದ್ಧಿಕವಾಗಿಯೂ ಆದರೂ ಸ್ವಲ್ಪ ಅರ್ಥಕೊಂಡಿದ್ದಾನೆ, ಅದರಿಂದ ಹೇಳ್ತಾ ಇದ್ದಾನೆ ಅದು ಒಳಗೆ ಹೊರಗೆ ಆಗ್ತಾ ಇರ್ತದೆ ಅಂತ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಬರೀ ಶಬ್ದಕ್ಕೆ ಯಾವ ಬೆಲೆಯೂ ಇಲ್ಲ, ಅದು ಬೇರೊಂದನ್ನು ಸೂಚಿಸ್ತದೆ. ಕೇವಲ ನಿನ್ನ ಹೆಸರೇ ನನಗೆ ಆನಂದ ತರಬಲ್ಲದೆ, ನಿನ್ನನ್ನು ನೋಡದವರೆಗೆ ಪೂರ್ಣ ಆನಂದ ದೊರೆಯುವುದಿಲ್ಲ. ಇಲ್ಲಿ ನೀವು ನಿಂತು ನಾವು ಆಲೋಚನೆ ಮಾಡಬೇಕಾಗುತ್ತೆ. ಓಂಕಾರ ಅನಾಹತ ಶಬ್ದ, ಅದು ಕೇಳೋದಕ್ಕೆ ಶುರುವಾದಾಗ ಮಹಾನಂದ ಅಂತ ಹೇಳಿದ ತಕ್ಷಣ ಅಷ್ಟಕ್ಕೆ ಆಶ್ಚರ್ಯ ಪಡ್ತಕ್ಕಂತಹ ಜನ ಇದ್ದಾರೆ, ಅಥವಾ ಅಷ್ಟನ್ನು ಅನುಭವಿಸ್ತಾ ಕುಳಿತುಕೊಳ್ತಕ್ಕಂತಹ ಜನರಿದ್ದಾರೆ. ಆದರೆ ಶ್ರೀರಾಮಕೃಷ್ಣ ಅದಕ್ಕಿಂತ ಮುಂದೆ ಹೋಗಬೇಕು ಅಂತನ್ನುವ ಸೂಚನೆಯನ್ನ ಈ ಮಾತಿನ ಮೂಲಕ ಕೊಡ್ತಾ ಇದ್ದಾರೆ. ಬರೀ ಶಬ್ದಕ್ಕೆ ಯಾವ ಬೆಲೆಯೂ ಇಲ್ಲ, ಅದು ಅನಾಹತ ಶಬ್ದವೇ ಆಗಿದ್ರೂ ಕೂಡ ಅದು ಬರಿಯ ಶಬ್ದ ಅಷ್ಟೇ, ಅದಕ್ಕೆ ಯಾವ ಬೆಲೆಯೂ ಇಲ್ಲ. ಕೇವಲ ನಿನ್ನ ಹೆಸರೇ ನನಗೆ ಆನಂದ ತರಬಲ್ಲದೆ. ನಿನ್ನ ಹೆಸರು ರಾಧಾಕೃಷ್ಣ ಅಂತ, ಓ ರಾಧಾಕೃಷ್ಣ ರಾಧಾಕೃಷ್ಣ ಅಂತ ಹೇಳ್ತಾ ಇದ್ರೆ ನನಗೇನು ಆನಂದ ಕೊಡುತ್ತದೋ. ನೀನು ಯಾವಾಗ ಪ್ರತ್ಯಕ್ಷ ಮುಂದ್ಗಡೆ ಬಂದು ನಿಂತ್ಕೊಳ್ತೀಯೋ ಆಗ ನನಗೆ ಖುಷಿ ಆಗ್ತದೆ. ನಿನ್ನ ಹತ್ರ ಮಾತನಾಡ್ಬೋದು, ನಿನ್ನ ನಗೆ ನಾನು ನೋಡ್ಬೋದು, ನನ್ನ ಅಳುವನ್ನು ನಿನಗೆ ತೋರಿಸ್ಬೋದು. ಈ ರೀತಿಯಲ್ಲಿ ನಾವು ಮಾತುಕತೆ ಆಡ್ತಾ ಇರ್ಬೋದು, ಆಗ ಆನಂದ ಒಟ್ಟಾಗುತ್ತೆ ಅಂತನ್ನುವ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ರಿ ಶ್ರೀರಾಮಕೃಷ್ಣರು. ಭಗವಂತನ ಸಾಕ್ಷಾತ್ತಾಗಿ ಕಂಡು ನಾವು ಮಾತನಾಡುವುದಲ್ಲದೆ ಅವನು ಮಾತನಾಡಿದ್ದನ್ನು ಕೇಳುವಂತಹ ಸ್ಥಿತಿಗೆ ನಾವು ತಲುಪಬೇಕು ಅಂತನ್ನುವ ಮಾತನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಅಷ್ಟಕ್ಕೆ ನಿಲ್ಬೇಡ, ಓಂಕಾರ ಕೇಳ್ತಾ ಇದೆ, ನನ್ನ ಕೃತಾರ್ಥವಾಯಿತು ಜನ್ಮ ಅಂತೇಳಿ ಅಲ್ಲಿಕ್ಕೆ ನಿಲ್ಬೇಡ ಅಂತನ್ನುವ ಕಾರಣಕ್ಕಾಗಿ ಹೇಳ್ತಾರೆ ಬರೀ ಶಬ್ದಕ್ಕೆ ಯಾವ ಬೆಲೆಯೂ ಇಲ್ಲ ಅಂತ. ನಿನ್ನನ್ನು ನೋಡದವರೆಗೆ ಪೂರ್ಣ ಆನಂದ ದೊರೆಯುವುದಿಲ್ಲ, ಹಾಗೆ ನಿನ್ನೆ ಪರಮಾತ್ಮನನ್ನ ಪೂರ್ಣ ನೋಡದವರೆಗೆ ಯಾವ ಆನಂದವೂ ದೊರೆಯುವುದಿಲ್ಲ ಅಂತ ಹೇಳಿದಾಗ ಆ ಗೃಹಸ್ಥ ಭಕ್ತ ಹೇಳ್ತಾನೆ, ಈ ಶಬ್ದವೇ ಬ್ರಹ್ಮ, ಇದೇ ಅನಾಹತ ಶಬ್ದ, ಈ ಶಬ್ದವೇ ಬ್ರಹ್ಮ ಅಂತ ಶ್ರೀರಾಮಕೃಷ್ಣಗೆ ಹೇಳ್ಕೊಡ್ತಾ ಇದ್ದಾನಾತ. ಆಗ ಶ್ರೀರಾಮಕೃಷ್ಣರು ಕೇದಾರನಿಗೆ ಹೇಳ್ತಾರೆ, ಏನೋ ಅರ್ಥವಾಯ್ತೆ, ಈತನದು ಋಷಿಗಳ ಮತ. ಋಷಿಗಳು ರಾಮಚಂದ್ರನಿಗೆ ಹೇಳಿದ್ರು, ಹೇ ರಾಮ, ನಮಗ್ ಗೊತ್ತಿದೆ ನೀನು ದಶರಥನ ಪುತ್ರ ಎಂಬುದು, ನೀನು ಒಬ್ಬ ಅವತಾರ ಪುರುಷ ಅಂತ ತಿಳಿದು ಭಾರದ್ವಾಜಾದಿ ಋಷಿಗಳು ನಿನ್ನನ್ನು ಪೂಜಿಸ್ತಾ ಇದ್ದಾರೆ. ನಮಗೆ ಕೇವಲ ಅಖಂಡ ಸಚ್ಚಿದಾನಂದನೇ ಬೇಕು ಅಂತ ಋಷಿಗಳು ಹೇಳ್ತಾರಲ್ಲ. ಈ ಮಾತುಗಳನ್ನು ಕೇಳಿ ರಾಮಚಂದ್ರ ದತ್ತ ನಗುತ್ತಾ ಹೊರಟು ಹೋದ. ಶ್ರೀರಾಮಕೃಷ್ಣರು ಇಲ್ಲಿ ಒಂದು ಹೊಸ ವಿಷಯವನ್ನು ಹೇಳ್ತಾ ಇದ್ದಾರೆ. ಅಂಥ ರಾಮಚಂದ್ರನನ್ನು ಕೂಡ ಎಲ್ಲೋ ಕೆಲವು ಋಷಿಗಳು ಅವತಾರ ಪುರುಷ ಅಂತ ತಿಳಿದ್ರಂತೆ, ಆದ್ರೆ ಬಾಕಿ ಉಳಿದ ಋಷಿಗಳೆಲ್ಲ ಹೇಳಿದ್ರಂತೆ ನೀನು ದಶರಥನ ಪುತ್ರ ಅಷ್ಟೇನೆ, ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಏನು ಅಲ್ಲ. ಶುದ್ಧ ಬ್ರಹ್ಮ ಅಂತ ಹೇಳಿದ್ರೆ ಅವನು ಪ್ರಣವ ಸ್ವರೂಪಿ, ಅವನು ಅಖಂಡ ಸಚಿದಾನಂದ ನಿರಾಕಾರ ಇತ್ಯಾದಿ ಆ ಭಾವದಲ್ಲೇ ಅವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಎಲ್ಲೋ ಭರದ್ವಾಜಾದಿ ಕೆಲವು ಋಷಿಗಳು ಮಾತ್ರ ನಿನ್ನನ್ನು ಅವತಾರ ಪುರುಷ ಅಂತ ಪೂಜಿಸ್ತಾ ಇದ್ದಾರೆ ಅಂತ ಈ ರೀತಿಯಲ್ಲಿ ಹೇಳ್ತಾರೆ ಆ ಋಷಿಗಳು ಅಂತ ನಾವು ಮಾತ್ರ ಹೇಳಿದಾಗ ರಾಮಚಂದ್ರ ದತ್ತನಿಗೆಲ್ಲ ಅರ್ಥ ಆಗೋಯ್ತು. ರಾಮಚಂದ್ರ ದತ್ತ ಶ್ರೀರಾಮಕೃಷ್ಣನ ಅವತಾರ ಪುರುಷ ಅಂತ ಸಾಕ್ಷಾತ್ ಪರಬ್ರಹ್ಮವೇ ಆ ರೂಪದಿಂದ ಬಂದಿದೆ ಅಂತ ಹೇಳ್ತಕ್ಕಂಥ ದೃಢ ವಿಶ್ವಾಸದಿಂದ ನೋಡ್ತಕ್ಕಂಥವನು. ಅದರಿಂದ ಶ್ರೀರಾಮಕೃಷ್ಣ ಹೇಳಿದ ಮಾತನ್ನ ಕೇಳಿದ ತಕ್ಷಣ ಆ ಸೂಚನೆಯನ್ನು ಗಮನಿಸಿ ಅಲ್ಲಿಂದ ಹೊರಟು ಹೋಗ್ಬಿಟ್ಟ. ಈಗ ಕೇದಾರನಾಥ ಕೇಳ್ತಾ ಇದ್ದಾನೆ, ಆ ಋಷಿಗಳ ಕೈಯಲ್ಲಿ ಶ್ರೀರಾಮಚಂದ್ರ ಅವತಾರ ಪುರುಷ ಅನ್ನೋದನ್ನು ಅರಿತುಕೊಳ್ಳೋದಕ್ಕೆ ಆಗಲಿಲ್ಲ, ಆದ್ರಿಂದ ಅವರು ದಡ್ರಿರ್ಬೇಕು. ಆಗ ಶ್ರೀರಾಮಕೃಷ್ಣರು ಗಂಭೀರ ಮುದ್ರೆಯಿಂದ ಹೇಳ್ತಾರೆ, ಇದು ಇನ್ನೊಂದು ಸ್ವಾರಸ್ಯಕರವಾದಂಥ ಅಂಶ, ನೀನು ಹಾಗೆ ಎಂದಿಗೂ ಹೇಳ್ಕೊಡುದು. ಆ ಋಷಿಗಳನ್ನು ದಡ್ರು ಅಂತ ಹೇಳ್ಬಿಟ್ರಲ್ಲ ಇವನು, ಅಂತ ರಾಮಚಂದ್ರನ ಅವತಾರ ಪುರುಷ ಅಂತ ಗುರುತಿಸಲಿಲ್ವಲ್ಲ, ಆದ್ರಿಂದ ಇವನು ಒಂದು ಶಬ್ದವನ್ನೇ ಉಪಯೋಗಿಸ್ಬಿಟ್ಟ ಅವರಿಗೆ, ದಡ್ರು ಅಂತ. ತಕ್ಷಣ ಶ್ರೀರಾಮಕೃಷ್ಣ ಗಂಭೀರ ಮುದ್ರೆಯಿಂದ ಹೇಳ್ತಾರೆ, ನೀನು ಹಾಗೆಂದಿಗೂ ಹೇಳ್ಕೊಡ್ತು,
ಜನರು ಭಗವಂತನನ್ನ ತಮ್ಮ ತಮ್ಮ ರುಚಿಗಳಿಗೆ ಅನುಸಾರ ಪೂಜೆ ಮಾಡ್ತಾರೆ. ಇದು ಮನೆಗೆ ಒಂದು ಮೀನು ತಂದ್ರೆ ಅದನ್ನೇ ತಾಯಿ ವಿಧ ವಿಧದ ರೀತಿಯಲ್ಲಿ ಅಡಿಗೆ ಮಾಡಿ ಮಕ್ಕಳಿಗೆ ಬಡಿಸುವ ಹಾಗೆ ಕೆಲವಕ್ಕೆ ಮೀನಿನ ಪಲಾವ್ ಮಾಡಿ ಬಡಿಸ್ತಾಳೆ. ಆದರೆ ಎಲ್ಲ ಮಕ್ಕಳು ಅದನ್ನ ಜೀರ್ಣಿಸಿಕೊಳ್ಳಾರು. ಜೀರ್ಣಶಕ್ತಿ ಕಡಿಮೆ ಇರುವ ಮಕ್ಕಳಿಗೆ ಆಕೆ ಮೀನಿನ ಸಾರು ಮಾಡಿ ಬಡಿಸ್ತಾಳೆ. ಇನ್ನು ಕೆಲವಕ್ಕೆ ಮೀನಿನ ಬಜ್ಜಿ, ಮೀನಿನ ಗೊಜ್ಜು ಇವುಗಳನ್ನು ಕಂಡ್ರೆ ಇಷ್ಟ. ಎಲ್ಲ ಅವರ ಜೀರ್ಣಶಕ್ತಿಯನ್ನು ಕಂಡು ಅವಳು ಅಡಿಗೆ ಮಾಡ್ತಾಳೆ. ಎಲ್ಲ ಅವರವರ ರುಚಿಯನ್ನ ಜೀರ್ಣಶಕ್ತಿಯನ್ನ ಅವಲಂಬಿಸಿಬಿದೆ ಅಂತ ಶ್ರೀರಾಮಕೃಷ್ಣ ಹೇಳಿದರು. ಇಲ್ಲಿ ನಾನು ಮೀನು ಅಂತ ಹೇಳಬಾರ್ದಾಗಿತ್ತು, ತರಕಾರಿ ಅಂತ ಹೇಳಬೇಕಾಗಿತ್ತು. ಆಗ ದಕ್ಷಿಣ ಭಾರತಕ್ಕೆ ಸರಿ ಹೋಗ್ತಿತ್ತು. ಆಗಲೂ ಕೂಡ ನಾನು ಓದುವಾಗ ಶ್ರೀರಾಮಕೃಷ್ಣರು ಒಂದು ತಪ್ಪಲೆ ಅನ್ನವನ್ನ ಒಂಚೂರು ಮೀನಿನ ಪಲ್ಯ ಅಷ್ಟರಿಂದಲೇ ಮುಗಿಸಿಬಿಟ್ರು ಅಂತ ಹೇಳ್ತಕ್ಕಂಥ ಮಾತನ್ನು ಕೇಳಿದಾಗ ಇಲ್ಲಿ ಬಗೆ ಬಗೆಯ ಪ್ರತಿಕ್ರಿಯೆಗಳೆಲ್ಲ ಹೇಳೋದಕ್ಕೆ ಸಾಧ್ಯ ಇದೆ. ಈ ಸಭಾಸದರಲ್ಲಿ ಯಾರು ಒಳ್ಳೆ ಸಂಪ್ರದಾಯಸ್ಥ ಬ್ರಾಹ್ಮಣರೋ ಅವರೆಲ್ಲ ಎಂಥ ಅವತಾರ ಇದು, ಬ್ರಾಹ್ಮಣನಾಗಿ ಹುಟ್ಟಿಯೂ ಕೂಡ ಮೀನ್ ತಿನ್ನೋಣವೆ ಅಂತ ಅನ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗೇನೇನೆ ಬ್ರಾಹ್ಮಣೇತರರು ತಿನ್ನುವವರಿದಾರಲ್ಲ, ನಮಗೆ ಒಳ್ಳೆ ದೇವರು ಸಿಕ್ಕಿದ್ರಪ್ಪ. ಏನೋ ಹೆದರ್ಕೊಂಡು ತಿಂತಾ ಇದ್ವಿ ಇಲ್ಲಿವರೆಗೆ. ಆದ್ರೆ ಮೀನು ಅಂತ ಹೇಳ್ತಕ್ಕಂಥದ್ದು ಅತ್ತ ಕಡೆ ಬಂಗಾಳದಲ್ಲಿ, ಇತ್ತ ಕಡೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ, ಅತ್ತ ಕಡೆ ಕೇರಳದಲ್ಲೂ ಕೂಡ ಬ್ರಾಹ್ಮಣರು ಸೇವಿಸ್ತಾರೆ. ಅದು ಬಾಲ್ಯದಿಂದಲೂ ರೂಢಿಯಾಗಿ ಬಂದದ್ರಿಂದ ಅದು ಅವರಿಗೆ ಅಸಹ್ಯ ಅಂತ ಅನಿಸೋದೇ ಇಲ್ಲ. ಸ್ವಾರಸ್ಯ ಏನು ಅಂತಂದ್ರೆ ಅತ್ಯಂತ ಸಂಪ್ರದಾಯಸ್ಥ, ನಾನು ಆಲೋಚನೆ ಮಾಡಿದಂತಹದ್ದು, ಅತ್ಯಂತ ಸಂಪ್ರದಾಯಸ್ಥ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದಂತಹ ಮಗುವನ್ನ ಆ ಕೂಡಲೇ ವರ್ಗಾಯಿಸಿ ಬ್ರಾಹ್ಮಣೇತರರ ಮನೆಗೆ ವರ್ಗಾಯಿಸಿ, ಬ್ರಾಹ್ಮಣೇತರರ ಮನೆಯಲ್ಲಿ ಹುಟ್ಟಿದಂತಹ ಮಗುವನ್ನ ಇವರ ಮನೆಗೆ ಈ ತಾಯಿಯ ಮಡಿಲಲ್ಲಿ ಮಲಗಿಸಿ ದೊಡ್ಡದಾಗುತ್ತವೆ ಎರಡು. ಆ ಬ್ರಾಹ್ಮಣೇತರರ ಮನೆಯಲ್ಲಿ ಮೀನು ಮಾಂಸ ತಿಂದು ಬೆಳೆದಂತಹ ಮಗು, ಈ ಮಗು ಇಲ್ಲಿದೆಯಲ್ಲ, ಇದು ಶುದ್ಧ ಸಸ್ಯಾಹಾರಿ ಹಾಕೊಂಡು ಬೆಳ್ಕೊಂಡು ಬರ್ತಾ ಇರ್ತದೆ. ಆಮೇಲೆ ಮೀನು ಮಾಂಸ ಅಂತ ಹೇಳಿದ್ರೆ ಅಸಹ್ಯ ಪಟ್ಕೊಳ್ಳುತ್ತೆ. ಆದರೆ ಈ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದಂತಹ ಮಗುವನ್ನು ನಾವು ವರ್ಗಾಯಿಸಿದ್ವಲ್ಲ ಅಲ್ಲಿಗೆ, ಅದು ಅಲ್ಲಿ ಅಚ್ಚುಕಟ್ಟಾಗಿ ಮೀನು ಮಾಂಸ ತಿಂದುಕೊಂಡು ಅದೇ ಬೇಕು ಅನ್ನುತ್ತದು. ಈ ಆಹಾರದಲ್ಲಿ ಯಾವ ಋಷಿಮುನಿಗಳು ಕೂಡ ಕಡ್ಡಾಯವಾಗಿ ಹೀಗೆ ಇಂಥ ಆಹಾರವನ್ನು ತಿನ್ನಬೇಕು ಅಂತ ಯಾರು ಹೇಳಲೇ ಇಲ್ಲ, ಹೇಳುವ ಸಾಹಸ ಮಾಡಲೇ ಇಲ್ಲ. ರಾಮಾಯಣದಲ್ಲಿ ಬರ್ತದೆ, ಭಾರದ್ವಾಜ ಋಷಿಗಳು ರಾಮ ಇತ್ಯಾದಿ ಬಂದಾಗ, ಅಥವಾ ಭರತ ಇತ್ಯಾದಿ ಬಂದಾಗ, ಪರಿವಾರ ಸಮೇತರಾಗಿ ಬಂದಾಗ ಒಂದು ಒಳ್ಳೆಯ ಎತ್ತಿನ ಕರುವನ್ನ ಬಲಿ ಕೊಟ್ಟು ಅದರ ಮಾಂಸವನ್ನ ತಯಾರಿಸಿ ಬಡಿಸ್ತಾರೆ ಅಂತ. ಅಂದ್ರೆ ಅವರೆಲ್ಲ ಕ್ಷತ್ರಿಯರು ಅಂತಂದ್ರು ಕೂಡ ಈ ಭರದ್ವಾಜ ಋಷಿಗಳ ಕಥೆ ಏನು, ಋಷಿಮುನಿಗಳು ಕೂಡ ಈ ತರದ ಒಂದು ವ್ಯವಸ್ಥೆ ಮಾಡಿದ್ರು ಅಂತ ಹೇಳ್ತಕ್ಕಂಥ ಮಾತು ಬರ್ತದೆ. ಬ್ರಾಹ್ಮಣರು ಕೂಡ ಮಾಂಸಾದಿಗಳನ್ನು ತಿನ್ನುತ್ತಾ ಇದ್ರು ಅಂತ ಹೇಳ್ತಕ್ಕಂಥ ಮಾತು ಬರ್ತದೆ. ಈ ಆಹಾರದ ಬಗ್ಗೆ ಯಾರು ಹೆಚ್ಚಿಗೆ ಮುಜುಗರ ಪಟ್ಕೊಳ್ಬೇಕಾಗಿಲ್ಲ. ಅಲ್ಲದೇನೆ ಯಾರು ಸಂಪ್ರದಾಯಸ್ಥ ಬ್ರಾಹ್ಮಣರು ಅಂತನೋರು ಇವತ್ತಿಗಿದ್ದಾರೋ ಅವರೆಲ್ಲ ಅಮೆರಿಕಕ್ಕೆ ಹೋಗಿ ಬಂದವ್ರ ಕತೆ ಕೇಳಬೇಕು ನೀವು. ಅದ್ಯಾಕೆ ಭಾರತದಲ್ಲೇ ಅದೆಲ್ಲ ಶುರುವಾಗಿದೆ. ಈ ಹೋಟ್ಲು ಅಂತ ಹೇಳ್ತಕ್ಕಂಥದ್ದು ಎಲ್ಲವನ್ನು ಒಂದು ಮಾಡಿಬಿಟ್ಟಿದೆ. ಆದ್ರಿಂದ ಆ ವಿಷಯದಲ್ಲಿ ಅಷ್ಟೊಂದು ಮೂಗು ಮರೆಯುವಂತಹದ್ದು ಏನು ಇಲ್ಲ ಅಂತ ಹೇಳೋದಕ್ಕೋಸ್ಕರ ಇಷ್ಟೆಲ್ಲ ಹೇಳಿದೆ. ಅಂತೂ ಶ್ರೀರಾಮಕೃಷ್ಣ ಯಾಕೆ ಈ ಉದಾಹರಣೆ ಕೊಟ್ಟರು ಅಂತ ಹೇಳಿದ್ರೆ, ಅವರವರ ಜೀರ್ಣಶಕ್ತಿಗೆ ಅನುಸಾರವಾಗಿ ಒಂದೊಂದು ಬಗೆಯ ಅಡಿಗೆಯನ್ನು ತಾಯಿ ಹೇಗೆ ಮಾಡಿ ಹಾಕ್ತಾಳೋ ಹಾಗೇನೇನೆ ಪರಬ್ರಹ್ಮ ಅಂತ ಹೇಳ್ತಕ್ಕಂಥದ್ದು ಒಂದು, ಅದು ಮೀನಿನ ಪಲಾವು ಇದ್ದ ಹಾಗೆ.
ಜೀರ್ಣಿಸ್ಕೊಳ್ಳೋದು ಕಷ್ಟ ಅದು. ಅದಕ್ಕೆ ಅವತಾರ ಪುರುಷರು ಅಂತ ಹೇಳ್ತಕ್ಕಂಥದ್ದು ಮೀನಿನ ಗೊಜ್ಜು, ಮೀನಿನ ಬಜ್ಜಿ ಇದ್ದ ಹಾಗೆ ಅವತಾರ ಪುರುಷರನ್ನು ಗುರುತಿಸಿ ಪೂಜಿಸಿ ನಾವು ಕೃತಾರ್ಥರಾಗೋದಕ್ಕೂ ಒಂದು ಒಳ್ಳೆ ಅವಕಾಶ ಇರುತ್ತೆ. ಅದಕ್ಕೋಸ್ಕರ ಬಗೆ ಬಗೆಯಾಗಿ ಭಗವಂತ ಬೋಧನೆಯ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಅವರವರ ರೀತಿಯಲ್ಲಿ ಇರಬಹುದು. ಆ ಋಷಿಮುನಿಗಳು ಸಚ್ಚಿದಾನಂದನಾದಂತಹ ಆ ನಿರ್ವಿಕಾರ ಪರಬ್ರಹ್ಮವನ್ನೇ ದೇವರು ಅಂತ ಭಾವಿಸಿ ಹಾಗೆ ಧ್ಯಾನ ಮಾಡ್ತಾ ಇತ್ತು ಅಂತ ಹೇಳಿದ್ರೆ, ಅವರು ಅವತಾರ ಪುರುಷರನ್ನು ಒಪ್ಪಿಕೊಳ್ಳಿಲ್ಲ ಅಂತ ಹೇಳಿದ ಮಾತ್ರಕ್ಕೆ ಅವ್ರನ್ನ ನೀನು ದಡ್ಡ ಅಂತ ಹೇಳಕ್ ಹೋಗ್ಬೇಡ ಅಂತ ತಾತ್ಪರ್ಯ. ಬಳಿಕ ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಹೇಳ್ತಾರೆ, ಋಷಿಗಳು ಜ್ಞಾನ ಮಾರ್ಗಿಗಳಾಗಿದ್ರು. ಆದ್ರಿಂದ ಅವರು ಅಖಂಡ ಸಚ್ಚಿದಾನಂದನಿಗಾಗಿ ಹುಡುಕ್ತಾ ಇದ್ರು. ಆದರೆ ಭಕ್ತರಿಗೆ ಭಕ್ತಿಯನ್ನ ಆಸ್ವಾದಿಸಬೇಕು ಅಂತ ಇಚ್ಛೆ. ಆದ್ರಿಂದ ಅವರಿಗೆ ಅವತಾರ ಪುರುಷ ಬೇಕು. ಭಗವಂತನ ಸಾಕ್ಷಾತ್ಕಾರ ದೊರೆಯಿತು ಅಂದ್ರೆ ಮನಸ್ಸಿನ ಅಂಧಕಾರ ನಾಶವಾಗಿ ಬಿಡುತ್ತದೆ. ಪುರಾಣದಲ್ಲಿ ಹೇಳಿದೆ, ರಾಮಚಂದ್ರ ಸಭೆಗೆ ಬಂದಾಗ ಶತಸೂರ್ಯರು ಉದಯವಾದಂತಾಯಿತು ಅನ್ನೋದಾಗಿ. ಹಾಗಾದ್ರೆ ಸಭಿಕರೆಲ್ಲ ಯಾಕೆ ಸುಟ್ಟು ಹೋಗಿ ಭಸ್ಮವಾಗಿ ಬಿಡಲಿಲ್ಲ ಅಂತ ಕೇಳಿದ್ರೆ, ಅದಕ್ಕೆ ಕಾರಣ ಆತನ ಜ್ಯೋತಿ ಜಡಜ್ಯೋತಿ ಅಲ್ಲ, ಸೂರ್ಯೋದಯವಾದರೊಡನೆ ಪದ್ಮಗಳು ಅರಳುವ ಹಾಗೆ ಇಡೀ ಸಭಿಕರ ಹೃತ್ ಪದ್ಮ ಅರಳಲಾರಂಭಿಸಿದವು ಅಂತ ಶ್ರೀರಾಮಕೃಷ್ಣರು ಆ ಅವತಾರ ಪುರುಷನ ಅವಶ್ಯಕತೆ, ಅವನು ಬಂದ್ರೆ ಯಾವ ರೀತಿಯಲ್ಲಿ ಜನರ ಹೃದಯ ಪದ್ಮ ಅಂತ ಹೇಳ್ತಕ್ಕಂಥದ್ದು ಅರಳುತ್ತದೆ ಅಂತ ಅನ್ನೋದನ್ನೆಲ್ಲ ಹೇಳ್ತಾರೆ. ಇದನ್ನು ನಾವು ಮುಂದಿನ ಶನಿವಾರ ಇನ್ನಷ್ಟು ವಿವರವಾಗಿ ನೋಡೋಣ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.